ಅಧ್ಯಾಯ 6ನೇ ವಚನ. ಎಕ್ಸೋಡಸ್ ಚಾಪ್ಟರ್ 17 ವರ್ಸ್ 6. ವಿಮೋಚನೆ ಕಾಂಡ 17ನೇ ಅಧ್ಯಾಯ. ಹೋಗು, ಅಲ್ಲಿ ಹೊರೇಬಿನಲ್ಲಿರುವ ಬಂಡೆಯ ಮೇಲೆ ಹೋಗು, ಅಲ್ಲಿ ಹೊರೇಬಿನ ಬಂಡೆಯ ಮೇಲೆ ಹೊರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಿಗೆ ನಿಲ್ಲುವೆನು. ನಾನೇ ನಿನ್ನ ಎದುರಿಗೆ ನಿಲ್ಲುವೆನು. ನೀನು ಆ ಬಂಡೆಯನ್ನು ಒಡೆದಾಗ ನೀನು ಬಂಡೆಯನ್ನು ಒಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಮೋಶೆ ಇಸ್ರಾಯೇಲ್ಯರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಬಂಡೆಯಿಂದ ಬರುವ ನೀರಿನ ಕುರಿತು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ದೇವರಾತ್ಮ ಹೇಗೆ ಕರ್ಕೊಂಡು ಹೋಗ್ತಾರೆ, ಯಾವ ಆಲೋಚನೆಗಳು ಕೊಡ್ತಾರೆ, ಈ ವಾಕ್ಯದ ಒಳಗಡೆ ಇರುವಂಥ ಬೆಳಕಿನ ವಾಕ್ಯದ ಅಂಶಗಳನ್ನು ಏನು ಪ್ರಕಟಿಸ್ತಾರೆ ಅಂತೇಳಿ. ಯಾಕಂದರೆ ವಾಕ್ಯ ಮುತ್ತುಗಳಾಗಿವೆ. ಹಲ್ಲೆಲೂಯಾ. ಆ ವಾಕ್ಯದ ಅಲ್ಲಿರುವಂಥ ಮುತ್ತುಗಳು ಇವತ್ತು ಪ್ರಕಟವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತೀನಿ ಕೇಳ್ರಿ. ಬಂಡೆ 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 ಮೋಶೆ ಒಡೆಯುವಾಗ ಬಂಡೆಯಿಂದ ನೀರು ಬಂತು. ಈ ಬಂಡೆ ಬೇರೆ. ಮತ್ತೆ ವಾಕ್ಯ ಹೇಳ್ತದೆ ಆ ಬಂಡೆ ಅಂದ್ರೆ ಮತ್ತಾಯನ ಬರೆದ ಸುವಾರ್ತೆ, ನನ್ನ ಜ್ಞಾಪಕ ಸರಿಯಾಗಿದ್ರೆ 16ನೇ ಅಧ್ಯಾಯದಲ್ಲಿಯೋ 18ನೇ ಅಧ್ಯಾಯ 16ನೇ ಅಧ್ಯಾಯ ನೆನೆಸ್ತೀನಿ. ಆ 16ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ದೇವರು ಹೇಳ್ತಾರೆ, ಪೇತ್ರ, ನಾನು ನಿನಗೊಂದು ಮಾತು ಹೇಳ್ತೇನೆ ಕೇಳು. ಇದೋ ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುತ್ತೇನೆ. ಮೋಶೆ ಓಡದಂತ ಬಂಡೆ ಅದು ನೀರು ಕೊಡುವಂತ ಬಂಡೆ. ಇನ್ನೊಂದು ಕಡೆಗೆ ಬಂಡೆ ಹೇಳ್ತದೆ, ಬಂಡೆ, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಆ ಬಂಡೆ ಬೇರೆ ಯಾರು ಅಲ್ಲ, ಆ ಬಂಡೆ ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಬಂಡೆಯಿಂದ ಬರುವಂತದ ಕಲ್ಲು. ಹೌದಾ ಇಲ್ಲ? ಬಂಡೆ ಕೊರೆಯುವಾಗ ಅಥವಾ ಒಡೆಯುವಾಗ ಆ ಬಂಡೆ ಕಲ್ಲಾಗಿ ಮಾರ್ಪಡುತ್ತೆ, ಕಲ್ಲು ಜಲ್ಲಿಯಾಗಿ ಮಾರ್ಪಡುತ್ತೆ, ಜಲ್ಲಿ ಧೂಳಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಈಗ ಬಂಡೆಯಿಂದ ತೆಗೆಯುವಂಥದ್ದು ಕಲ್ಲು. ವಾಕ್ಯ ಹೇಳುತ್ತದೆ 2 ತರ ಕಲ್ಲು. ಒಂದು ಜೀವ ಇರುವ ಕಲ್ಲು. ಹೌದಾ? ವಾಕ್ಯ ಇದೆಯಾ? ಜೀವ ಇರುವ ಕಲ್ಲು. ಇನ್ನೊಂದು ಕಲ್ಲಿದೆ, ಜೀವ ಇಲ್ಲದೆ ಇರುವಂತ ಕಲ್ಲು. ಮತ್ತೇನು ಬರೆದ ಸುವಾರ್ತೆಯಲ್ಲಿ ವಾಕ್ಯ ಹೇಳಿದೆ ಏನಂತ ಹೇಳಿ, ಜೀವ ಇರುವ ಕಲ್ಲು, ಜೀವ ಇಲ್ಲದೆ ಇರುವಂತ ಕಲ್ಲು. ಆದ್ರೆ ಈ ಜೀವ ಇಲ್ಲದೆ ಇರುವಂತ ಕಲ್ಲಿಗೂ ಜೀವ ಇರುವಂತ ಕಲ್ಲಿಗೂ ವ್ಯತ್ಯಾಸ ಇದೆ. ಜೀವ ಇರುವಂತ ಕಲ್ಲು, ಈ ಕಲ್ಲು ಮೇಲೆ ಯಾರು ಬೀಳ್ತಾರೋ ಅವರು ತುಂಡು ತುಂಡಾಗ್ತಾರೆ. ಜೀವ ಇರುವ ಕಲ್ಲು, ಈ ಕಲ್ಲಿನ ಮೇಲೆ ಯಾರು ಬೀಳ್ತಾರೋ ಅವರುಗಳು ತುಂಡು ತುಂಡಾಗಿ ಹೋಗ್ತಾರೆ. ಈ ಕಲ್ಲು ಯಾರ ಮೇಲೆ ಬೀಳ್ತದೋ ಅವರು ಪುಡಿ ಪುಡಿಯಾಗಿ ಹೋಗ್ತಾರೆ. ವಾಕ್ಯ ಅದಲ್ಲ, ವಾಕ್ಯ ಇದೆ. ಈ ಕಲ್ಲಿನ ಮೇಲೆ ಯಾರು ಬೀಳ್ತಾರೋ ಅವರು ತುಂಡು ತುಂಡಾಗಿ ಹೋಗ್ತಾರೆ. ಈ ಕಲ್ಲು ಯಾರ ಮೇಲೆ ಬೀಳ್ತದೋ ಅವರು ಪುಡಿ ಪುಡಿಯಾಗಿ ಹೋಗ್ತಾರೆ. ಹಲ್ಲೆಲೂಯಾ. ಈಗ ಮೋಶೆಯ ಬಂಡೆ ಹತ್ರ ಬರೋಣ. ಇಸ್ರಾಯೇಲ್ ಜನರಿಗಾಗಿ ನೀರು ಒದಗಿಸಲ್ಪಟ್ಟಂತ ಬಂಡೆ ಹತ್ರ ಬರೋಣ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರನ್ನ ದೇವರು ಐಗುಪ್ತ ದೇಶದಿಂದ ಬಿಡಿಸಿ ಕರ್ಕೊಂಡು ಬರುವಾಗ ಅವ್ರಿಗೆ ಬೇಕಾದ ಆಹಾರ, ಅವ್ರಿಗೆ ಬೇಕಾದ ಬೆಳವಕ್ಕಿ, ಅವರಿಗೆ ಬೇಕಾದ ಈ ಎಲ್ಲ ಮನ್ನಾ ಎಲ್ಲವನ್ನು ಕೊಟ್ಟು ದೇವರೇ ಅವರಿಗೆ ಕಾವಲಾಗಿದ್ದು, ದೇವರೇ ಅವರ ಸಂಗಡ ಇದ್ದು, ದೇವರೇ ಅವರಿಗೆ ಎಲ್ಲ ಮಾರ್ಗದರ್ಶಿಯಾಗಿ ನಡೆಸ್ಕೊಂಡು ಬಂದ. ಐಗುಪ್ತ ದೇಶದಲ್ಲಿ ಅವರು ಇದ್ದಾಗ, ಗುಲಾಮತನದಲ್ಲಿ ಅವರು ಇದ್ದಾಗ, ಈ ಕಟ್ಟೆಗಳಲ್ಲಿ ಕಟ್ಟಲ್ಪಟ್ಟಿರುವಾಗ ಆ ಐಗುಪ್ತ ದೇಶದ ರಾಜನ ಕೈಕಗಳು ಗುಲಾಮರಾಗಿರೋವರೆಗೂ ಅವರ ಜೀವನದಲ್ಲಿ ದೇವರು ಕೊಟ್ಟಂತ ಆಹಾರ ಅವರು ತಿಂದಿರಲಿಲ್ಲ. ಅಂತ ಒಳ್ಳೆ ಆಹಾರ, ಅಂತ ಒಂದು ಒಳ್ಳೆ ಫುಡ್ ಅವರು ಸೇವನೆ ಮಾಡಿರಲಿಲ್ಲ, ಅವರಿಗೆ ಸಿಗ್ತಾ ಇರಲಿಲ್ಲ. ಆದ್ರೆ ದೇವರ ಕೈ ಕೆಳಗಡೆ ಬರುವಾಗ ಸ್ಪೆಷಲ್ ಫುಡ್. ಕೆಲ ಜನರು ಹೇಳ್ತಾರೆ, ಏನು
ಈ ವಿಶ್ವಾಸಿ ಯಾವಾಗೂ ಚಿಕನ್ ಮಟನ್ ಅವ್ರ ಸ್ಪೆಷಲ್. ಅದೇನಪ್ಪ ಅದೇನು ತಿಂತಾರಪ್ಪ, ನಮಗೆ ಏನಪ್ಪ ಒಂದ್ ದಿನ ಸರಿ 2 ದಿನ ಸರಿ, ಅದು ಹೆಂಗ್ ತಿಂತಾರಪ್ಪ ಇವರು. ಅದು ನಿನ್ ಕರ್ಮ, ಇದು ನಮ್ಮ ಮರ್ಮ. ಹಲ್ಲೆಲೂಯಾ. ವಾಕ್ಯ ಏನ್ ಹೇಳುತ್ತೆ? ಏಲಿಯನಿಗೆ ದೇವ್ರು ಏನ್ ಮಾಡಿದ್ರಂತೆ? ಮಾತಾಡ್ರಿ ಬೇಳೆ ಸಾರು ಕೊಟ್ಟು ಕಳಿಸ್ಬೇಕಾಗಿತ್ತು, ಒಂದು ಆಪಲ್ ಕೊಟ್ಟು ಕಳಿಸ್ಬೇಕಾಗಿತ್ತು, ಒಂದು ಬಟಾಣಿ ಸಾರು ಕೊಟ್ಟು ಕಳಿಸ್ಬೇಕಾಗಿತ್ತು, ಹಲ್ಲೆಲೂಯಾ, ನುಗ್ಗೆ ಸಾರು ಕೊಟ್ಟು ಕಳಿಸ್ಬೇಕಾಗಿತ್ತು. ಆದ್ರೆ ಕಾಗೆ ರೊಟ್ಟಿ ತಗೊಂಡು ಹೋಗ್ತಾ ಇದೆಯಂತೆ. ಹಾಗೆ ಜೊತೆನಲ್ಲಿ ಯಾವಾಗ ನೀನು 2 ವರ್ಷ ಬಿಟ್ಕೊಂಡು ಆಯಾಸ ಆಗ್ತೀಯಪ್ಪ, ಅವಾಗವರೆಗೂ ತಿನ್ಬೇಡ ನೀನು. ಹಲ್ಲೆಲೂಯಾ. ಮುಂಜಾನೆಯಲ್ಲಿಯೂ ಪ್ರಾಂತ ಕಾಲದಲ್ಲಿಯೂ, ಬೆಳಿಗ್ಗೆ ರಾತ್ರಿ ಎಷ್ಟು ದಿನ? ಕೆರೆ ಹಳ್ಳದಲ್ಲಿ ನೀರು ಮುಗಿಯೋವರೆಗೂ ಬೆಳಿಗ್ಗೆ ರಾತ್ರಿ ಲೆಕ್ಕ ಹಾಕೊಳ್ರಿ. ಯಪ್ಪ ಹೆಂಗ್ ತಿಂದಿರ್ಬೇಕು ಮಾಂಸ? ದೇವರ ಅನುಗ್ರಹ. ದಾರಿ ತಪ್ಪಿದ ಮಗ ಹಿಂದಿರುಗಿ ಮನೆಗೆ ಬರ್ತಾನೆ, ಬೇಳೆ ಸಾರು ಮಾಡ, ನುಗ್ಗೆ ಮರದಲ್ಲಿ ನುಗ್ಗಿ ಸಪ್ಕಿಡ ಹೇಳ್ದಪ್ಪ. ಕಳೆದು ಹೋದ ಮಗ, ದಾರಿ ತಪ್ಪಿದ ಮಗ, ನನ್ನ ಮಾತು ಬಿಟ್ಟೋದ ಮಗ, ನನ್ನ ಮನೆ ಬಿಟ್ಟೋದ ಮಗ ಹಿಂದಿರುಗಿ ಪತ್ರ ಬರ್ತಾನೆ. ಏನ್ ಮಾಡ್ರಿ? ಎಲ್ಲ ಕಡೀರಿ. ಏನ್ ಮಾಡಿದ್ರು? ಅಬ್ರಹಾಮ ಬರ್ತಾ ಇದ್ದಾರೆ. ಅಬ್ರಹಾಮನ ಮನೆ ಮುಂದ್ಗಡೆ ದೇವದೂತರು ಬಂದ್ರು. ಆಗ ಅಬ್ರಹಾಮ ಏನ್ ಮಾಡಿದ್ರು? ಮನೆಯಲ್ಲಿ ಮೂಳೆಯಲ್ಲಿ ರೊಟ್ಟಿ ಇರಬೇಕು, ಮೊನ್ನೆ ಮಾಡ್ರ ರೊಟ್ಟಿ ಗಟ್ಟಿಯಾಗಿದೆ, ಅದನ್ನೇ ಬಿಸಿ ಮಾಡಿ ಕೊಡು, ಗಟ್ಟಿ ಆಗಲಿ. ಹಲ್ಲೆಲೂಯಾ. ಅಬ್ರಹಾಮನ ಮನೆಗೆ ಹಿರಿಯರು 3 ಜನ ಬಂದಿದ್ದ ತಕ್ಷಣ ಅಬ್ರಹಾಮ ಏನ್ ಮಾಡ್ದ? ಹೊಸದಾಗಿ ಇಟ್ಟು ತೆಗೆದುಕೊಂಡು 3 ಸೇರ್ ಹಾಕಿ ರೊಟ್ಟಿ ಮಾಡಿ ನಂತರವಾಗಿ ಏನ್ ಮಾಡಿದ್ರು? ಏನ್ ಕಡಿಬೇಕು ಅದನ್ನ ಕಡಿದ್ರು, ಅವರಿಗೆ ಉಪಚಾರ ಮಾಡಿದ್ರು. ಹಲ್ಲೆಲೂಯಾ. ಒಂದು ಮಾಂಸ ತಿಂದು ದೇವ್ರ ಚಿಕ್ಕಲಿರುವಾಗ ಎದುರು ನೋಡ್ತಾ ಇದ್ರಿ. ಯಾರಾದ್ರೂ ವಿಶ್ವಾಸಿ ಕರೀತಾರ ನಮ್ಮ ಮನೆಗೆ ಪ್ರೇಯರ್ಗೆ ಕರೆದ್ರೆ ಆ ಪ್ರಾರ್ಥನೆಯಲ್ಲಿ ಸ್ವಲ್ಪ ಊಟ ಸಿಗುತ್ತೇನೋ, ಆ ಊಟದಲ್ಲಿ ಒಂದು 2 ಪೀಸ್ ಸಿಗುತ್ತೇನೋ ಅಂತ ನಿಜ ಪ್ರಾರ್ಥನೆ ಮಾಡಿದ ದಿನಗಳುಂಟು. ಆದ್ರೆ ಇವತ್ತು ಯಾರ ಮನೆಗಾದ್ರೂ ಹೋದ್ರೆ ಸ್ಪೆಷಲ್ ಆಗಿ ನುಗ್ಗೆ ಸಾರು ಸಿಗುತ್ತೇನೋ ಅಂತ ಎದುರು ನೋಡ್ತೀವಿ. ಹಲ್ಲೆಲೂಯಾ. ಆ ರೀತಿ ಅಪ್ಪ ನಡೆಸ್ತಾ ಇದ್ದಾರೆ. ಯಾರ ಮನೆಗೆ ಹೋದ್ರು ಪಾಸ್ಟರ್ ಬಂದ್ರೆ ಸ್ಪೆಷಲ್. ನಮ್ಮ ಮನೆಗೆ ಯಾರು ಬಂದ್ರು ಕೂಡ ಸ್ಪೆಷಲ್, ಅವ್ರ ಗ್ಯಾಪಲ್ಲಿ ನಮಗೂ ಸ್ಪೆಷಲ್. ಹಲ್ಲೆಲೂಯಾ. ನಮ್ಮ ಮನೆ ಏನು ರೊಟ್ಟಿಯ ಮನೆ ಆಗ್ಬಿಟ್ಟಿದೆ. ದೇವರಿಗೆ ಮಹಿಮೆ ಆಗಲಿ, ದೇವರಿಗೆ ಮಾತ್ರ ಮಹಿಮೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ಒಳ್ಳೊಳ್ಳೆ ಆಹಾರವನ್ನ ಕರ್ತನು ಕೊಟ್ಟರು ಕೂಡ ಈ ಕೆಲವು ಗುಂಪು ಜನರು ಗೊಣಗುಟ್ಟದು ಮಾತ್ರ, ಬಾಯಿ ಸುಮ್ಮನೆ ಇರಲ್ಲ. ದೇವ್ರು ಏನು ಅದ್ಭುತ ಮಾಡ್ರು ಇಷ್ಟೇನಾ? ಬರಗಟ್ಟು ಜನತಾರ ಇರೋದ್ರಲ್ಲಿ ತೃಪ್ತಿ ಆಗಿರಲ್ಲ. ದೇವ್ರು ಏನೇ ಮಾಡಿದ್ರು, ಎಷ್ಟೇ ಕೊಟ್ರು ಇಷ್ಟೇನಾ, ಇದೇನಾ, ಇದಾ? ಹಲ್ಲೆಲೂಯಾ. ನನ್ನ ಮಕ್ಕಳಿಗೆ ಯಾರೇ ಗಿಫ್ಟ್ ಕೊಟ್ರು, ನನ್ನ ಮಕ್ಕಳಿಗೆ ಯಾರು ಏನೇ ತೊಗೊಟ್ರು, ನಮ್ಮ ಮಕ್ಕಳಿಗೆ ನಾವು ಏನೇ ಕೊಡಿಸ್ರು ಪಾಪ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅಮ್ಮ ಏಸಪ್ಪಂಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತೀವಿ. ಹೇಳಿ ನೋಡ್ರಿ ಮಕ್ಕಳನ್ನ ಸಪ್ರೇಟ್ ಆಗ್ತಾರೆ. ನಿಮ್ಗೇನೇ ಸಿಕ್ಕಿದ್ರು ಫಸ್ಟ್ ನೀವು ಏಸಪ್ಪನಿಗೆ ಥ್ಯಾಂಕ್ಸ್ ಹೇಳಬೇಕು. ಕಾರಣ ಅವ್ರು ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಸಿಗ್ತಾ ಇರಲಿಲ್ಲ, ಕೊಟ್ಟಿರೋದು ಅವ್ರಿಗೆ ಮಹಿಮೆ ಸಲ್ಲಿಸ್ರಿ ಅಂತ. ಇರೋದ್ರಲ್ಲಿ ತೃಪ್ತಿಯಾಗಿರ್ಬೇಕು. ದೇವ್ರು ಏನು ಕೊಡ್ತಾರೆ ಅದ್ರಲ್ಲಿ ನಂಬಿಕಸ್ಥರಾಗಿರ್ಬೇಕು. ಹಲ್ಲೆಲೂಯಾ. ನಿನ್ನ ಮನೆ ಒಳಗಡೆ ವಾರಕ್ಕೆಲ್ಲ ಸೇರಿ 1/4 kg ಬೇಳೆ ಬಂತ, ಅದಲ್ಲಿ ಏನಾಗಿರ್ಬೇಕು? ನಂಬಿಕಸ್ತು ಅಂದ್ರೆ ಏನು? ಮಾಡ್ತೀನಿ,
ನಮ್ಮ ಮಕ್ಕನ ಹೆಚ್ಚನ ಅಂತ ಹೇಳ್ಬಿಟ್ಟು ಎರಡೇ ಬೇಳೆ ಹಾಕ್ಬಿಟ್ಟು ಮಿಕ್ಕಿದ ಮುಕ್ಕಾಲು ಬೇಳೆ ಮುಚ್ಚಿಕ್ಬಿಡ್ತಾರೆ. ಬೇಡ ಬೇಡ ಅವನು ಉಚ್ಚಿಜಿ ಬೇಳೆ ಏಮ ಅಂತ ಹೋಯ್ದ ತಗೊಂಡು ಬಂದು ಕೊಟ್ಟಿದ್ದು 1/4 kg ಬೇಳೆ ಹೋಯ್ತು ಖಾಲಿ. ಅಲ್ಲೇ ಲೂಯ. ಮತ್ತೆ ಕೆಲವು ಜನರು ಗಂಡ ಏನ್ ಮಾಡ್ತಾನೆ, ಅವನ್ ಪ್ಯಾಕೆಟ್ ನೋಡಲ್ಲ, ಅವನ ಪರಿಸ್ಥಿತಿ ನೋಡಲ್ಲ, ಅವನ್ ಜೋಬ್ ಕೊಡಲ್ಲ, ಬೇಕು ಯಾಕೋ ಬೇಕು ಯಾಕೋ. ಕೆಲವು ಕೂಗೋ ಕೋಳಿಗಳು ಮನೇಲಿ ಇರ್ತವೆ, ಇಡೋದು ಒಂದೇ ಮೊಟ್ಟೆ, ಇಡೋದು ಒಂದೇ ಮೊಟ್ಟೆ, ಎಷ್ಟು ಕಿರ್ಚಾಡುತ್ತೆ. ಹುಂಜ ಆ ಮೊಟ್ಟೆಗೆ ಮೂಲ ಕಾರಣ ಆಗಿರ್ತದೆ. ಯಾವಾಗಾದ್ರೂ ಹುಂಜ ಕೂಗಿದ್ಯಾ? ಅಲ್ಲೇಲೂಯ. ಅರ್ಥ ಆಗಿಲ್ಲ. ಕೋಳಿ ಮೊಟ್ಟೆ ಇಡುತ್ತೆ ಗೊತ್ತಾ? ಮೊಟ್ಟೆ ಇಟ್ಬಿಟ್ಟು ಏನ್ ಮಾಡುತ್ತೆ? ಕೆಲವು ಹೆಣ್ಮಕ್ಳು ಮನೇಲಿ ಹಂಗೇನೆ, ಇಡೋದಿಷ್ಟೇ, ಮಾಡೋದಿಷ್ಟೇ. ಆ 21-22 ಮೊಟ್ಟೆಗೆ ಕಾರಣ ಆಗಿರೋ ಹುಂಜ ಒಂದಿನೂ ಕೂಗಲ್ಲ ನೋಡ್ರಿ. ಸೈಲೆಂಟಾಗಿ ಅದು ಗಂಡ್ಸ್ ಬಾಳ್ ಏನ್ ಮಾಡೋದು? ಮೂಲ ಇವನಿಂದನೇ ಬಂದಿರೋದು ಮೊಟ್ಟೆ. ಒಂದಿನೂ ಕೂಗಿಲ್ಲ, ಶಬ್ದ ಮಾಡಿಲ್ಲ, ಮರೆಯಾಗಿದ್ದಾನೆ. ಇಟ್ಟಿರೋದು ಒಂದೇ ಮೊಟ್ಟೆ, ಪಕ್ಕದ ಬೀದಿ ಕೇಳಿಸ್ತಾ ಇದೆ. ಓಹೋ ಸರೋಜಾ, ಹಲ್ಲೆಲೂಯಾ, ಸ್ತೋತ್ರ. ನಂಬಿಗಸ್ತರಾಗಿರ್ರಿ. ಏನ್ ನಂಬಿಗಸ್ತರು? ದೇವ್ರು ನಿಮ್ಮ ಗಂಡನ ಕೈಲಿ ಏನ್ ಕೊಡ್ತಾನ ಅದ್ರಲ್ಲಿ ನಂಬಿಗಸ್ತರಾಗಿರ್ರಿ. ಗಂಡನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ. ಕೆಲ ಜನರ ಗಂಡನ ಕೆಲಸ ನೋಡಲ್ಲ, ಜೇಬ್ ನೋಡಲ್ಲ, ದುಡ್ಡು ನೋಡಲ್ಲ, ಹಾಕೊಂಡು ನಾನು ಗೊತ್ತಿಲ್ಲ, ಬರ್ಬೇಕಂದ್ರೆ ಬರ್ಬೇಕು, ಏನಿಲ್ಲ ಹಲ್ಲೆಲೂಯ, ಬರ್ಬೇಕಂದ್ರೆ ಆಮೇಲೆ ಕೂಡ ಪುರ್ ಹಲ್ಲೆಲೂಯ. ನಿಮ್ಮ ಗಂಡಂದಿರಿಗೆ ಅಧೀನರಾಗ್ರಿ. ಈ ಕೆಲವು ಜನರು ನೋಡ್ಬೇಕು, ನಾನ್ ಮನೆ ಗಂಡಸು, ಯಾರು ಹೇಳಿದಿಲ್ಲ ಅಂತ. ನಿನ್ ಗಂಡಸೆ ಮನೇನೇನ್ ಮಾಡ್ಬೇಕು? ಒಳ್ಳೆ ರೀತಿ ಆಳುವನಾಗಿರ್ಬೇಕು. ಆಳು ಅಂದ್ರೆ ಏನು? ಆಳುವನಂದ್ರೆ ಏನು? ಹೆಂಡತಿಗೆ ಏನ್ ಬೇಕೋ ನೋಡ್ಬೇಕು, ಮಕ್ಕಳಿಗೆ ಏನ್ ಬೇಕೋ ನೋಡ್ಬೇಕು, ಮನೆಗೆ ಏನ್ ಬೇಕೋ ನೋಡ್ಬೇಕು. ಹಲ್ಲೆಲೂಯಾ. ಇನ್ನ ಕೆಲವು ಜನರು ಏನಾಗಿಲ್ಲ, ಅಪ್ಲೋಡ್ ಏನೋ ಅಂತಾರಲ್ಲಪ್ಪ, ಅಪ್ಡೇಟ್. ಯಾವ ಡೇಟು? ಅಪ್ಡೇಟೇ ಆಗಿಲ್ಲ. ಇನ್ನು ಅಪ್ಪನ ಕಾಲದಲ್ಲಿ ಅಮ್ಮನ ಕಾಲದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಕೊಡೋದು ಕೊಟ್ಟಿಲ್ಲ 100 ರೂಪಾಯಿ, ನಾವೇ 500 ರೂಪಾಯಿ ಕೊಟ್ರೆ 2 ರೂಪಾಯಿ ಚಿಲ್ಲರೆ ಈ ಮನೆಗೆ ವಾಪಸ್ ಬರಲ್ಲ. ಹಲ್ಲೆಲೂಯಾ. ಹೆಂಡತಿಗೆ ಎಷ್ಟು ಕೊಡ್ತಾರೆ? 100 ರೂಪಾಯಿ ಮೇಂಟೈನ್ ಮಾಡ್ಬೇಕಂತ. ಏನು ಆ 100 ರೂಪಾಯಿಗೆ 1 kg ಬೇಳೆ ಬರಲ್ಲ, ಆ 100 ರೂಪಾಯಿಗೆ 1 kg ತರಕಾರಿ ಬರಲ್ಲ. ಎಲ್ಲಿ 100 ರೂಪಾಯಿ ಲೆಕ್ಕ? ಇವನು 10,000 ರೂಪಾಯಿ ಕೊಟ್ಟಂಗೆ ಲೆಕ್ಕ ಕೊಡು, ಲೆಕ್ಕ ತೋರ್ಸ. ನಂದು ಒಂದು ಜೀವನ, ನಿಂದು ಒಂದು ಜೀವನ. ಹಲ್ಲೆಲೂಯಾ. ಕೊಡು, ಇಟ್ಕೋ, ಎಮರ್ಜೆನ್ಸಿಗೆ ನಿನ್ ಕೈಲಿ ಇಟ್ಕೋ. ಯಾರು ಬರ್ತಾರೆ ಹೋಗ್ತಾರೆ, ನಾನು ಮನೇಲಿ ಇರ್ತೀನೋ ಇರಲ್ಲ ಗೊತ್ತಿಲ್ಲ, ಇಟ್ಕೊಂಡಿರು. ಯಾವಾಗಾರ ಬಾಯಲ್ಲಿ ಬಂದಿದ್ಯಾ? ನೀನ್ ಫೋನ್ ಮಾಡು, ಫೋನ್ ಅಂತ ಫೋನ್ ಗಳನ್ನೆಲ್ಲ ಯಶ್ವಿ ನಾಮದಲ್ಲಿ ಬಿದ್ದೋಗ್ಲಿ. ನಿನ್ಗೇನು ಕೇಳ್ಸು, ಇವ್ರಿಗೆ ಹಾಕೊಂಡ್ಬಿಟ್ಟ, ರೇ ಭಿಕ್ಷೆ ಬೇಡ್ದಂಗೆ, ಇಲ್ಲಿ ಬಂದಿದ್ದೀನಿ ಹಾಕ್ಬಿಡ್ರಿ ಭಿಕ್ಷೆ ಅಂತ. ಕೊಡ್ರಿ, ಕುಟುಂಬದ ಕೈಯಲ್ಲಿ ಕೊಡ್ರಿ. ದಿವಸಕ್ಕೆ ಒಂದು 200-300 ಕೊಡ್ರಿ. ಜಾಸ್ತಿ ದೊಡ್ಡ ಕುಟುಂಬ ಇರೋದು ಕೊಡ್ರಿ, ಒಂದು 500 ರೂಪಾಯಿ ಕೊಡ್ರಿ, ಇಟ್ಕೊಂಡ್ರಿ ಅಂತ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಹೆಣ್ಮಕ್ಳು ಖುಷಿ ಆಗ್ಬಿಟ್ರು, ಅಬ್ಬಾ ಬಾಬಾ, ನನ್ನ ಯಜಮಾನ್ರ ಹತ್ರ ದೇವ್ರು ಮಾತಾಡ್ತಾರಂತ. ಏನ್ ಮಾಡ್ಬೇಕು ಗಂಡ್ಮಕ್ಳು? ಗಂಡಸರು ಮಕ್ಕಳಿಗೆ ಏನ್ ಬೇಕೋ ನೋಡ್ರಿ, ಎಂತಿಗೆ ಏನ್ ಬೇಕೋ ನೋಡ್ರಿ. ದುಡ್ಡಿಲ್ವಾ ಹೇಳ್ರಿ, ಇಲ್ಲ ನೆಕ್ಸ್ಟ್ ಕೊಡ್ತೀನಿ ಅಂತ ಸಮಾಧಾನ ಮಾಡ್ರಿ. ಅಂದ್ರ ದುಡ್ಡಿಲ್ಲ ಅಂತ ಹೇಳ್ರಿ, ನಿಮ್ ಕತ್ ಕುಯ್ದು ಬಿಡಲ್ಲ. ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹಂಗೇ ಸಾಯ್ಬೇಡ, ಆದಷ್ಟು ಟ್ರೈ ಮಾಡು ಕೊಡ್ಸ್ಲಿಕ್ಕೆ, ಮಾಡ್ಲಿಕ್ಕೆ. ಹಂಗಂತ ಹೇಳ್ಬಿಟ್ಟು ತಾಜ್ ಮಹಲ್ ಬೇಕಂದ್ರೆ ಹೋಗ್ಬಿಟ್ಟೆ ಕೊಡ್ಸಕ್ಕೆ ಅಷ್ಟೇ. ನೀನ್ ಎದೆ ಮೇಲೆ ನೀನೇ ಕಲ್ಲಾಕಣ್ಣ ಹಂಗೆ ಅಂತ. ಪ್ರಜಲೋ ಯಾವ್ದು ಬೇಕೋ
ಜೋಪಾನವಾಗಿ ನೋಡ್ಕೋ. ನಿನ್ನ ಹೆಂಡತಿ, ನಿನ್ನ ಮಕ್ಕಳನ್ನ, ನಿನ್ನ ಮನೆಯನ್ನ ಒಳ್ಳೆ ರೀತಿ ಆಳ್ವಿಕೆ ಮಾಡು. ನಿನ್ನ ನಂಬ್ಕೊಂಡು ಬಂದಿರ್ತಾರೆ. ಅಲ್ಲೂಯ್ಯ, ಎಲ್ಲ ಎಂತಿರ್ತಾರೆ, ಹಂಗ ನನ್ನ ಗಂಡ 500 ಕೊಡ್ತಾವನೆ, ಎಲ್ಲಿ ಬೇಡ ಬಿಡಿ ಅಂತ ಹೆಂಗಸರು ಮಾರ್ಪಡ್ರಿ. ಅಲ್ಲೂಯ್ಯ, ರೊಟ್ಟಿ, ಒಳ್ಳೊಳ್ಳೆ ಮಾಂಸ ಎಲ್ಲವನ್ನ ದೇವ್ರು ಕೊಟ್ಟರು ಕೂಡ ಅವ್ರು ಗೊಣುಗುಡ್ತಾ ಇದಾರ. ದೇವರು ನಿನಗೆ ಕೊಡುವಂಥದ್ರಲ್ಲಿ ನೀನು ನಂಬಿಕಸ್ಥರಾಗಿರು. ಕೊಡೋ ವಿಷಯದಲ್ಲಿ ಹೇಗೆ ನಂಬಿಕಸ್ಥರಾಗಿರೋದು? ಗೊಣುಗುಟ್ಟು ಬೇಡ, ದೇವರೇ ಸ್ತೋತ್ರ ಅಂತ ಹೇಳು. ದೇವ್ರ ಕೆಲ ಜನರಿಗೆ ಕೊಟ್ಟಿ ಪರೀಕ್ಷೆ ಮಾಡ್ತಾನೆ, ದೇವ್ರ ಕೆಲ ಜನರಿಗೆ ಕೊಟ್ಟಿ ನೋಡ್ತಾನೆ. ಅದಕ್ಕೆ ನೀನೇನ್ ಮಾಡ್ಬೇಕು? ದೇವರಿಗೆ ಸ್ತೋತ್ರ ಹೇಳು. ದೇವರೇ, ಅವ್ರಿಗೆ ಇದೂ ಇಲ್ಲ, ನನಗೆ ಇಲ್ದಿರೋದನ್ನ ಕೊಟ್ಟಿದ್ಯಾ, ಸ್ತೋತ್ರ. ನನ್ನ ಮಗಳಿಗೆ ಹೇಳ್ತೀನಿ, ತಿನ್ನಮ್ಮ, ಮೊಟ್ಟೆ ಕುಡಿಯಮ್ಮ, ತಿನ್ನಮ್ಮ, ಗೊತ್ತಲ್ಲ ಆ ಟೈಮಲ್ಲಿ ಏನು ಕೊಡ್ಬೇಕು, ಅಳ್ತಾಳೆ ತಿನ್ನಕ್ಕೆ. ನಾನು ಹೇಳ್ತೀನಿ, ಎಷ್ಟೋ ಜನರಿಗೆ ಇದು ಇಲ್ಲ, ಅಳ್ತಾ ಇದ್ದಾರೆ. ದೇವ್ರು ನಿನ್ನ ಕೊಟ್ಟಿದ್ರೆ ಸ್ತೋತ್ರ ಮಾಡ್ಕೊಂತಿಲ್ಲ. ಅಲ್ಲೂಯ್ಯ, ಇರೋದಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸ್ರಿ. ಇರೋದಲ್ಲಿ ದೇವರಿಗೆ ಕೃತಜ್ಞತೆ ಉಳ್ಳವರು ಆಗಿರ್ರಿ. ಇರೋದ್ರಲ್ಲಿ ನೀವು ದೇವರ ಮುಂದುಗಡೆ ನಂಬಿಗಸ್ತ್ರ ಕಾಣಲ್ಪಡ್ರಿ. ದೇವರ ಇದೂ ಇರಲಿಲ್ಲ, ಇಷ್ಟಾದ್ರೂ ಕೊಟ್ಟು ಕಳಿಸಿದ್ಯಲ್ಲಪ್ಪ, ನೀನ್ ದೊಡ್ಡವನಪ್ಪ, ನೀನು ಒಳ್ಳೆಯವನಪ್ಪ, ನೀನ್ ಯೆಹೋವ ಈರೆ ಅಂತ ಹೇಳ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗೊಣುಗುಡ್ತಾ ಇದ್ದಾರೆ ಎಲ್ಲ ಇದ್ರು ಕೂಡ ಬೇರೆ ನೀರಿಗೋಸ್ಕರವಾಗಿ ಗೊಣುಗುಟ್ಟುವಾಗ ಆವಾಗ ದೇವರು ಮೋಶೆಗೆ ಹೇಳ್ತಿದ್ದಾರೆ, ಅದು ಮೋಶೆ ದೇವರಿಗೆ ಹೇಳಿದ, ಸ್ವಾಮಿ ಎಲ್ಲಾ ಕೊಟ್ಟರು ಕೂಡ ನೀರಿಗೋಸ್ಕರ ಗೊಣುಗುಡ್ತಾವ್ರೆ, ಏನ್ ಮಾಡ್ಬೇಕಪ್ಪ ಅಂತ ಹೇಳುವಾಗ ಆಗ ದೇವ್ರು ಹೇಳ್ತಾರೆ, ನಿನ್ನ ಮುಂದಗಡೆ ಒಂದು ಹೊರೆಬ್ ಎಂಬುದಾಗಿ ಹೇಳುವಂತ ಬೆಟ್ಟ ಇದೆ, ಆ ಬೆಟ್ಟದ ಹತ್ರ ಹೋಗು, ನಾನೆಲ್ಲಿ ಬರ್ತೀನಿ. ನಾನೆಲ್ಲಿ ಬರ್ತೀನಿ, ನೀನೇನ್ ಮಾಡು, ಆ ಬೆಟ್ಟವನ್ನ ಸುಮ್ಮನೆ ಹಂಗೆ ಹೊಡಿ. ಹಲೋ, ಬೆಟ್ಟದಲ್ಲಿ ಕಲ್ಲಲ್ಲಿ ನೀರು ಬರೋದು ನೋಡಿದ್ರೆ ಎಲ್ಲಾದ್ರು? ಇಲ್ಲದೆ ಇರುವುದನ್ನ ಇರುವ ಹಾಗೆ ಮಾಡುವ ಮಹಿಮೆ ಯೇಸುವಿನ ಮಹಿಮೆ. ಹಲ್ಲೆಲೂಯಾ. ಬಂಡೆ ಒಳಗಿಂದ ನೀರನ್ನ ಒದಗಿಸಿಕೊಟ್ಟ ದೇವರು, ದಾರಿನೇ ಮಾರ್ಗನೇ ಇಲ್ದಿರುವ ಜಾಗದಲ್ಲಿ, ಸಮುದ್ರ ತಾಳದಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿಕೊಟ್ಟ ದೇವರು ನಿನ್ನ ದೇವರಾಗಿದ್ದಾನ. ನಿನ್ನ ಮನೆ ಒಳಗಡೆ ಎಂತ ಪರಿಸ್ಥಿತಿ ಆಗಿರಲಿ, ಡೋಂಟ್ ವೆರಿ, ನಿನ್ನ ದೇವರು ದೊಡ್ಡವನು. ನಿನ್ನ ಸಮಸ್ಯೆಗಳಿಗಿಂತಲೂ, ನಿನ್ನ ಹೋರಾಟಗಳಿಗಿಂತಲೂ, ನಿನ್ನ ನಿಂದನೆಗಳಿಗಿಂತಲೂ, ನಿನಗೆ ಬಂದ ಅಪಜಯಕ್ಕಿಂತಲೂ ನಿನ್ನ ಒಳಗಡೆ ಇರುವವನು, ನಿನ್ನ ಮನೆ ಒಳಗಡೆ ಇರುವವನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಮನೆ ಒಳಗಡೆ ದೇವ್ರನ್ನ ದೊಡ್ಡದಾಗಿ ನೋಡು. ನಿನ್ನ ವಿಷಯಗಳ ಮುಂದೆಗಳ ದೇವ್ರನ್ನ ದೊಡ್ಡದಾಗಿ ನೋಡು, ಅವನ ದೊಡ್ಡದಾಗಿ ಕಾಣು. ಹಲ್ಲೆಲೂಯಾ. ಅವನು ಎಲ್ಲವನ್ನ ಜಯಿಸಿರುವ ದೇವರು, ಅವನು ಎಲ್ಲವನ್ನ ಸಾಧಿಸಿರುವ ದೇವರು, ಅವನು ಎಲ್ಲವನ್ನ ಹತೋಟಿಗೆ ತೆಗೆದುಕೊಂಡಿರುವಂತ ದೇವರು. ಅವನು ನಿನ್ನ ದೇವರಾಗಿದ್ದಾನೆ. ನಿನ್ನ ಮುಂದೆಗಡೆ ಎಂತ ಸಮಸ್ಯೆ ದೊಡ್ಡದಾಗಿರ್ಲಿ, ಹೋರಾಟ ಎಷ್ಟು ದೊಡ್ಡದಾಗಿರ್ಲಿ, ನಿನಗೆ ಬಂದಿರುವಂತ ಬಿರುಗಾಳಿನ ಅಲೆಗಳು ಅದು ಎಷ್ಟೇ ದೊಡ್ಡದಾಗಿರ್ಲಿ, ಅವನು ಹೇಳ್ತಾನೆ, ನಿನ್ನನ್ನ ಕರೆದಂತ ದೇವರು ನಂಬಿಗಸ್ತನು. ಮತ್ತೊಂದು ಸಾರಿ ಹೇಳ್ತೀನಿ ಕೇಳಿ, ನಿನ್ನನ್ನ ಕರೆದಂತ ದೇವರು ಅವನು ನಂಬಿಗಸ್ತನಾಗಿದ್ದಾನ. ಅವನು ಕಾರ್ಯಗಳನ್ನ ಸಾಧಿಸುವನಾಗಿರ್ತಾನ. ನೀನು ನಂಬಿರೋ ದೇವರು ನಿನ್ನ ಕಾರ್ಯಗಳನ್ನು ಸಾಧಿಸೋ ದೇವರು, ಅವನ ಕಾರ್ಯಗಳನ್ನು ಸಾಧಿಸುವಂತ ದೇವರು. ಅವನು ಚಿಕ್ಕ ದೇವರಲ್ಲ, ಅವನು ಭಯಂಕರನಾಗಿರೋ ದೇವರು. ಚಿಕ್ಕ ಚಿಕ್ಕ ವಿಷಯಗಳಿಗೆ, ಚಿಕ್ಕ ಚಿಕ್ಕ ಕಾರ್ಯಗಳಿಗೆ, ಚಿಕ್ಕ ಚಿಕ್ಕ ಹೋರಾಟಗಳಿಗೆ ಈ ದೇವರನ್ನು ನೀನು ಮರೆತು ಬಿಡ್ತಾ ಇದೀಯಾ? ಈ ದೇವರನ್ನು ಮರೆತು ಹೋಗ್ಬಿಡ್ತಾ ಇದೀಯಾ? ಆ ಚಿಕ್ಕ ಚಿಕ್ಕ ಸಮಸ್ಯೆಗಳು ನಿನಗೆ ದೊಡ್ಡದಾಗಿ, ದೇವರಿಗಿಂತಲೂ, ದೇವರ ಕೃಪೆಗಿಂತಲೂ, ದೇವರ ಮಹಿಮೆಗಿಂತಲೂ, ದೇವರ ಬಲಕ್ಕಿಂತಲೂ ನೀನು ದೊಡ್ಡದಾಗಿ ಕಾಣ್ತಾ ಇದೆಯಾ? ಆದ್ರೆ ದೇವರು ಎಚ್ಚರಿಸ್ತಾ ಇದ್ದಾರೆ, ಡೋಂಟ್ ವೆರಿ, ನಾನ್ ದೊಡ್ಡವನು. ಈ ಲೋಕದಲ್ಲಿ ಇರುವವುಗಳಿಗಿಂತಲೂ
ಎಲ್ಲ ಹೋರಾಟ, ಸಮಸ್ಯೆ, ಬಾಧೆಗಳಿಗಿಂತಲೂ, ರೋಗಗಳಿಗಿಂತಲೂ ನಾನ್ ದೊಡ್ಡವನಾಗಿದ್ದೇನೆ. ನಾನು ನಿನ್ನೊಂದಿಗಿರುವಾಗ ನೀನ್ ಕಳವಳಗೊಳ್ಳದಿರು, ನೀನ್ ಧೈರ್ಯವಾಗಿರು, ನೀನ್ ದಿಗ್ಭ್ರಮೆಗೊಳ್ಳಬೇಡ. ನಾನೇ ನಿನ್ನ ಸಹಾಯಕನು, ನಾನೇ ನಿನ್ನ ಸಹಾಯಕನು. ನಾನು ಯೆಹೋವ ಈರೆ, ನಾನು ಯೆಹೋವ ಈರೆ. ನಾನು ಒದಗಿಸುವ ದೇವರು. ದೇವರು ಹೇಳ್ತಾ ಇದ್ದಾರೆ, ನಾನು ಒದಗಿಸುವ ದೇವರು. ಅಲ್ಲೇಲೂಯಾ, ಅಲ್ಲೇಲೂಯಾ. ಸ್ವರ್ಗದ ದೇವರು ಮಾತಾಡ್ತಾ ಇದ್ದಾರೆ, ನಾನು ಒದಗಿಸುವ ದೇವರು. ನನ್ನ ನಿನ್ನ ದೇವರು, ನಾನು ನೀನು ಆರಾಧಿಸುವ ದೇವರು, ನಾನು ನೀನು ಕೈಗೊಂಡು ನಡೀತಾ ಇರೋ ದೇವರು, ನಾನು ನೀನು ನಂಬಿ ಅಡ್ಡ ಬೀಳ್ತಾ ಇರುವ ದೇವರು. ಅವನು ಹೇಳ್ತಾ ಇದ್ದಾನೆ, ನಾನು ಒದಗಿಸುವ ದೇವರು. ದೇವರು ಹೇಳ್ತಾ ಇದ್ದಾರೆ, ನಾವು ನಡೀತಾ ಇರೋದು ಈ ಒದಗಿಸುವ ದೇವರೊಂದಿಗೆ. ದೇವರ ವಾಕ್ಯ ಹೇಳ್ತದೆ, ಇಂದಿನಿಂದ ಸದಾಕಾಲ ಅವನು ನಮ್ಮೊಂದಿಗೆ ಇರ್ತಾನೆ. ಅಲ್ಲೇಲೂಯಾ. ನೀನು ನಡೆಯುವಾಗ, ಕುತ್ತುಕೊಳ್ಳುವಾಗ, ಎದ್ದೇಳುವಾಗ, ಮಲ್ಕೊಳ್ಳುವಾಗ ಎಲ್ಲವುಗಳ ಮಧ್ಯದಲ್ಲಿ ಅವನಿನ ಸಂಗಡ ಇರ್ತಾನೆ. ನೆರಳಿನಂತೆ ಹಿಂದೆಗಡೆ ನಿಂತಿರುವಾತನು ಅವನೇ. ಅವನು ಹೇಳ್ತಾನೆ, ನಾನು ಒದಗಿಸುವ ದೇವರು. ನಿನ್ನ ಚಿಂತೆ ಮಾರ್ಪಡಲಿ, ನಿನ್ನ ಆಲೋಚನೆ ಮಾರ್ಪಡಲಿ, ನಿನ್ನ ಕಳವಳಗಳ ವಿಷಯಗಳು ಮಾರ್ಪಡಲಿ. ಕರ್ತನೆ ಹೇಳ್ತಾನೆ, ನಾನು ಒದಗಿಸುವ ದೇವರು. ಹೇಗೆ ಬರುತ್ತೆ ಐ ಡೋಂಟ್ ನೋ, ಹೇಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಹೇಗೆ ಸಿಗುತ್ತೆ ನನಗೆ ಗೊತ್ತಿಲ್ಲ, ಹೇಗೆ ಬರುತ್ತೆ ನನಗೆ ಗೊತ್ತಿಲ್ಲ. ಅಯ್ಯೋ, ಬೆಟ್ಟ ಇದೆ, ನೋ ಪ್ರಾಬ್ಲಮ್. ಬಂಡೆ ಇದೆ, ನೋ ಪ್ರಾಬ್ಲಮ್. ಅವನು ಅದರ ಒಳಗಿಂದ ಒದಗಿಸುವ ದೇವರ. ಅದು ಬಂಡೆ ಆಗಿರ್ಲಿ, ಮರ ಆಗಿರ್ಲಿ, ಎಂಥದಾಗಿರ್ಲಿ, ಏನೇ ಆಗಿರ್ಲಿ, ನಿನಗೆ ಬೇಕಾ ಅವುಗಳಿಂದಲೇ ಅವನು ಒದಗಿಸುವ ಈರೇ ಯೆಹೋವ ಈರೇ. ಅವನು ಒದಗಿಸುವ ದೇವರು. ಎಲಿಯಾ, ಆಹಾರ ಹೇಗೆ ಬರುತ್ತೆ ಐ ಡೋಂಟ್ ನೋ, ಬಟ್ ನನ್ನ ದೇವರು ಒದಗಿಸುವ ದೇವರ. ನನ್ನ ಸಬ್ಜೆಕ್ಟ್ ಬೇರೆ ಇದೆ, ಬಟ್ ದೇವರಾತ್ಮ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತೊಂದ್ಸಾರಿ ಹೇಳ್ತೀನಿ ಕೇಳ್ರಿ, ನಮ್ಮ ದೇವರು ಏನಾಗಿದ್ದಾರಂತೆ, ಯೆಹೋವ ಈರೇ. ಅಯ್ಯೋ ಪಾಸ್ಟ್ರೇ, ನನಗೆ ಬೇಕಾಗಿರೋ ವಿಷಯ ನನ್ನ ಮನೇಲಿಲ್ಲ, ದೊಡ್ಡ ಬೆಟ್ಟ ಇದೆ. ಇದರಲ್ಲಿ ಹೇಗೆ ನನ್ನ ಕಾರ್ಯ ನಡೆಯುತ್ತೆ, ಇದರಲ್ಲಿ ಹೇಗೆ ನನ್ನ ಜೀವನ ನಡೆಯುತ್ತೆ, ಇದರಲ್ಲಿ ಹೇಗೆ ನಾನು ಸುಖವಾಗಿರ್ಲಿಕ್ಕೆ ಸಾಧ್ಯ, ಇದರಲ್ಲಿ ಹೇಗೆ ನನ್ನ ಕಾಲ ಕಳೀಲಿಕ್ಕೆ ಸಾಧ್ಯ. ಡೋಂಟ್ ವೆರಿ, ನಿನ್ನ ಹತ್ರ ಏನಿದೆಯೋ ಅದನ್ನೇ ಅದ್ಭುತ ಮಾಡೋ ದೇವರು. ಅಯ್ಯೋ ದೇವರೇ, 5,000 ಜನ ಇದ್ದಾರೆ, ಬರೀ 5 ರೊಟ್ಟಿ 2 ಮೀನಿದೆ, ಏನು ಮಾಡೋದು? ಡೋಂಟ್ ವೆರಿ, ಅದ್ರಲ್ಲಿ ಅದ್ಭುತ ನಡೆಯುತ್ತೆ. ನಾನು ಹೋಗಿ ನಿಮಗೆ ಹೇಳ್ಬಿಟ್ನಲ್ಲ, ಅಪ್ಪ ಅಪ್ಪ, ಯಜ್ಞಕ್ಕೆ ಬೇಕಾಗಿರೋ ಸೌದೆ ಇದೆ, ಬೆಂಕಿ ಇದೆ, ಎಲ್ಲ ಇದೆ, ಆದ್ರೆ ಕುರಿನೇ ಇಲ್ಲ ಯಜ್ಞಕ್ಕೆ. ಅಬ್ರಹಾಮ ಹೇಳ್ತಾ ಇದ್ದಾನೆ, ಇನ್ನ ಕುರಿನೇ ನೋಡಿಲ್ಲ. ಅವನು ಹೇಳ್ತಾ ಇದ್ದಾನೆ, ಮಗನೇ, ಲವ್ ಮಗನೇ, ಎಲ್ಲ ಇದೆ, ಇದೊಂದು ಇಲ್ವಲ್ಲ. ಡೋಂಟ್ ವೆರಿ, ಆ ಜಾಗದಲ್ಲಿ, ಆ ಕಾಡಲ್ಲಿ, ಆ ಬೆಟ್ಟದಲ್ಲಿ ನನ್ನ ದೇವರು ಒದಗಿಸ್ತಾನ, ನನ್ನ ದೇವರು ಒದಗಿಸ್ತಾನೆ. ದೇವರು ಮತ್ತೆ ಮತ್ತೆ ಕೂಗಿ ಹೇಳೋ ಶಬ್ದ ನಾನು ಕೇಳ್ತಾ ಇದ್ದೇನೆ. ನಾನು ನೀನು ನಂಬಿ ಆರಾಧಿಸ್ತಾ ಇರುವಂತ ದೇವರು ಅವನು ಯೆಹೋವ ಈರೇ. ಅವನು ಒದಗಿಸುವಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಒದಗಿಸ ದೇವರಿನ ಸಂಗಡ ಇರೋದ್ರಿಂದ ಬೆಟ್ಟ ದೊಡ್ಡ ಸಮಸ್ಯೆ ಅಲ್ಲ, ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡ ವಿಷಯ ಅಲ್ಲ. ಹಲ್ಲೆಲೂಯಾ. ನಿನ್ನ ಕೆಲಸ, ನಿನ್ನ ಬಿಸ್ನೆಸ್ ದೊಡ್ಡ ವಿಷಯ ಅಲ್ಲ. ಕಾರಣ ದೇವರು ಒದಗಿಸುವವನು, ಹೇಗೆ ಬೇಕಾದ್ರೂ ಒದಗಿಸ್ತಾನ. ಹಲ್ಲೆಲೂಯಾ. ಹೇಗೆ ಬೇಕಾದ್ರೂ ಒದಗಿಸ್ತಾನ. ಹೇಗಾಗುತ್ತೆ ಅಂತ ಜನರು ಕೇಳುವಾಗ, ನನ್ನ ನಂಬುವಂತವ್ರು, ದೇವರ ಮಾತ್ರ ನಂಬುವಂತವರು, ನೀವು ಹೇಳ್ಬೇಕು, ನನ್ನ ದೇವರು ಯೆಹೋವ ಈರೇ.
ನನ್ನ ದೇವರು ಯೆಹೋವ ಈರೆ ಅಂದ ಮೇಲೆ ಅವನು ಒದಗಿಸ್ತಾನ. ಕೈಯಲ್ಲಿ ಏನು ಇಲ್ದಿರ, ಮನೆಯಲ್ಲಿ ಏನು ಇಲ್ದಿರ, ಕೈ ಬಾರಿ ಕೈಯಲ್ಲಿ ಖಾಲಿ, ಜೇಬಲ್ಲಿ ಖಾಲಿ, ಅಕೌಂಟ್ ಅಲ್ಲಿ ಕೂತಿರುವಂತ ಖಾಲಿ ಅವಸ್ಥೆಯಲ್ಲಿ ಕೂತಿರುವಂತ ದೇವರ ಮಕ್ಕಳು ದೇವರು ಹೇಳ್ತಾ ಇದಾರೆ, ನಾನು ಒದಗಿಸೋ ದೇವರು. ಎಡರಾಗಿ ದೇವ್ರು ಹೇಳ್ತಾರೆ, ಆಕಾಶದಲ್ಲಿ ಅಕ್ಕಿ ನೋಡ್ರಿ, ಅದು ಬಿತ್ತಲ್ಲ, ಕೊಯ್ಯಲ್ಲ, ಮೂರಲ್ಲ, ಅದು ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಅದಕ್ಕೆ ಬೇಕಾದ ಆಹಾರವನ್ನ, ಅಂದ ಚಂದ ಬಂಧವನ್ನ, ಎಲ್ಲ ಆರೋಗ್ಯವನ್ನ ನಾನು ಕೊಡುವಂತ ದೇವರಾಗಿದ್ದೇನೆ. ಆದರೆ ಅವುಗಳಿಗಿಂತಲೂ ನೀವು ನನಗೆ ಹೆಚ್ಚಿನವರು, ನೀವು ಹೆಚ್ಚಿನವರು. ಆದ ಕಾರಣ ನಾನೇ ಅವುಗಳಿಗೆ ಅಷ್ಟು ಕೊಡೋದಾದ್ರೆ ನಾನು ನಿಮಗೆ ಯೆಹೋವ ಈರೆಯಾಗಿರ್ತೇನೆ. ಆರೋಗ್ಯ ಡಾಕ್ಟ್ರಿಂದ ಬರಲ್ಲ ಮೇಡಮ್, ಸರ್, ಆರೋಗ್ಯ ಡಾಕ್ಟ್ರಿಂದ ಬರಲ್ಲ, ಆರೋಗ್ಯ ಒದಗಿಸುವ ದೇವರಿಂದ. ನಿನ್ನ ಕಣ್ ದೃಷ್ಟಿ ಚೆನ್ನಾಗಿರ್ಬೇಕಾ, ಅವನು ಹೀರೆಯಾಗಿರ್ಬೇಕಾ? ನಿನ್ನ ದೃಷ್ಟಿಗೆ ಅವನು ಹೀರೆಯಾಗಿರ್ಬೇಕಾ? ಒಳ್ಳೆ ಜ್ಞಾನ ತಿಳುವಳಿಕೆ ಬೇಕಾ? ನಿನ್ನ ಮೆದುಳಿಗೆ ಅವನು ಯೆಹೋವ ಹೀರೆಯಾಗಿರ್ಬೇಕಾ? ಹಲ್ಲೆಲೂಯಾ. ದೇವ್ರ ಹೇಳ್ತಾನೆ, ನಾನು ಒದಗಿಸ್ತೇನೆ. ಹೇಗೆ ಬರುತ್ತೆ? ನನಗೂ ನಿನಗೆ ಯಾಕೆ, ನನಗೂ ನಿನಗೆ ಯಾಕೆ? ಅವನು ಹೇಳ್ತಾನೆ, ನಾನು ಕೊಡ್ತೀನಿ ಅಂತ, ನಾನು ಒದಗಿಸ್ತೀನಿ ಅಂತ. ನಾನು ನೆನೆಸ್ಕೊಂಡೆ, ಇವತ್ತು ಬೆಳಗ್ಗೆ ನೆನ್ಕೊಂತೀನಿ, ನನ್ನ ಮಗಳದು ಫಂಕ್ಷನ್ನೇ ಈ ರೇಂಜಿಗೆ ನಡೀತು ಅಂದ್ರೆ ಕೆಲ ಜನರು ನೋಡ್ದಾ ಫಾಸ್ಟೇ ಎಲ್ಲ ಹೇಳ್ಬಿಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಕರ್ತನಲ್ಲಿ ನಂಬಿಕೆ ಉಳ್ಳವನಾಗಿ ಕರ್ತನನ್ನೇ ನಂಬಿಕೊಂಡು ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನನಗೊಬ್ಬ ಯಜಮಾನ ಇದ್ದಾನೆ. ಆ ಯಜಮಾನನ ಕೈಗಳನ್ನು ನೋಡುವಂತ ದಾಸ ನಾನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಬೆಳಿಗ್ಗೆ ಆಲೋಚನೆ ಮಾಡಿದೆ, ನನ್ನ ಮಗಳ ಫಂಕ್ಷನ್ನು ಇದು ಏನು ಇಲ್ಲ, ಈ ಫಂಕ್ಷನ್ನೇ ದೇವರು ಈ ರೇಂಜಿಗೆ ನಡೆಸಿದ್ದಾರೆ ಅಂದ್ರೆ ಈ ನನ್ನ ಮಗಳ ಮದುವೆ ಹೆಂಗೆ ನಡೀತದೆ ಅಂತ ಕೆಲವು ಜನರಿಗೆ ಆಮೇಲೆ ಬರ್ತಾರಲ್ಲ. ಹಲ್ಲೆಲೂಯಾ. ನೋಡಿ ನಂಬುವಕ್ಕಿಂತ ನೋಡದೆ ನಂಬುವನು ಧನ್ಯನು. ನಾನು ಫಸ್ಟ್ ಅಸ್ತಿವಾರ ಆಗ್ತಾ ಇದ್ದೇನೆ ನಂಬಿಕೆಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾಕೆ ಇಷ್ಟು ಪ್ರೌಡಾಗಿ ಗೌರವವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ದೇವರು ಒದಗಿಸುವ ದೇವರು. ಕೆಲ ಜನರಿಗೆ ಫೀಲಿಂಗ್ ಇವಾಗಲೇ ಆಗ್ಬಿಟ್ಟಿದೆ, ಅಯ್ಯೋ ನನಗೆ 2 ಮಕ್ಕಳಿದ್ದಾರೆ, ಹೆಣ್ಮಕ್ಳು, 3 ಜನ ಹೆಣ್ಮಕ್ಳಿದ್ದಾರೆ, ಒಬ್ಳು ಹೆಣ್ಮಕ್ಳಿದ್ದಾರೆ, ನನ್ನ ಗಂಡ ಕಂಜೂಸ್ ನನ್ನ ಮಗ, ಹೆಂಗೆ ಏನು ಮದುವೆ ಮಾಡೋದು, ಫಂಕ್ಷನ್ ಹೆಂಗೆ ಮಾಡೋದು ಅಂತೇಳಿ. ನಿನಗೆ ನಂಬಿಕೆ ಇದೆಯಾ? ನಿನ್ನ ಕೈಯಲ್ಲಿ ಕೊಟ್ಟಂತ ಮಕ್ಕಳು ದೇವ್ರು ಕೊಟ್ಟಂತ ಮಕ್ಕಳು ಅಂತ ಸುಮ್ಮನೆ ಆಮೇಲೆ ಹೇಳ್ಬಾರ್ದು. ದೇವರೆಲ್ಲ ನಡ್ಸೋಕೆ ಇಷ್ಟ ಇಲ್ಲ ನಮಗೆ, ಮತ್ತೆ ಆಮೇಲೆ ಹೇಳೋದು. ಯಾಕೆ ಇವ್ರು ಒದಗಿಸ್ತಾರಲ್ಲ ಈಗ, ಅದಕ್ಕೆ ಆಮೇಲೆ ಶೋದ್ರ ಆಮೇಲೆ ಹೋದ್ಮೇಲೆ ಸಾಕು ವಾಕ್ಯ ಕಲ್ತಿದ್ ಮಲ್ಕೋ, ಎಷ್ಟೊಂದು ಪ್ರಾರ್ಥನೆ ಮಾಡ್ತೇವೆ, ಉಚಿತ ಆಗ್ಬೇಡ ಮಲ್ಕ. ಹಲ್ಲೆಲೂಯಾ. ಈಗ ನೀವು ಹೇಳ್ರಿ, ದೇವರು ನಿಮ್ಮ ಕೈಗೆ ಮಕ್ಕಳನ್ನ ಕೊಟ್ಟಿದ್ದಾರ? ಹಂಗಾರೆ ಆ ಮಕ್ಕಳನ್ನ ನೀವೇನ್ ಮಾಡಬೇಕು? ದೇವರಲ್ಲಿ ನಡೆಸು, ದೇವರಲ್ಲಿ ಸಾಕ್ಷು. ಬೇಕು ಏನೆಲ್ಲ ಬೇಕು ಅದು ದೇವ್ರು ಮಾಡ್ತಾರೆ, ನೀನು ನಡೆಸು. ನೀನ್ ದೇವರಲ್ಲಿ ನಡೆಸಿದ್ರೆ ಅವರು ನಿನಗೂ ನಿನ್ನ ಮಕ್ಕಳಿಗೂ ಅವನು ಒದಗಿಸುವ ದೇವರಾಗಿರ್ತಾನ. ಆ ಟೈಮಲ್ಲಿ ಏನೇನು ಬೇಕಾ ಸಡನ್ನಾಗಿ ದೇವ್ರ ಕಾರ್ಯ ಮಾಡ್ತಾರ. ಅದು ನಂಬುವನ ಜೀವನದಲ್ಲಿ ನಡೆಯೋ ಕಾರ್ಯ ಅದು. ಹಲ್ಲೆಲೂಯಾ. ನಮ್ಮ ದೇವರು ಜೀವಂತವಾಗಿದ್ದಾನ. ಮಕ್ಕಳು ಕೊಟ್ಟಿದ್ದ ಅವನ ಮಾರ್ಗದಲ್ಲಿ ನೀವು ನಡೆಸ್ಬಿಡ್ರಿ, ಮಿಕ್ಕಿದೆಲ್ಲ ಅವನು ನೋಡ್ಕೊಂತಾನ. ನೀವು ಮಾಡ್ಬೇಕಾಗಿರೋದಂದ್ರೆ ಅವ್ರ ಕಾವಲಿಟ್ಟು ಶಕ್ತವಾಗಿ ಪ್ರಾರ್ಥನೆ ಮಾಡ್ರಿ. ನೋಡೋಣ ಅವ್ರು ಬೆಳೀಲಿ, ಮುಂದೆ ಬರಲಿ. ಫಸ್ಟಿಂದಲೇ ನೀನು ಅಸ್ಥಿವಾರ ಹೇಗೆ ಹಾಕ್ತೀಯೋ ಆ ಅಸ್ಥಿವಾರದ ಮೇಲೆ ಬಿಲ್ಡಿಂಗ್ ಕಟ್ಟಲ್ಪಡುತ್ತ. ನೀನು ಅಸ್ಥಿವಾರನೇ ಸರಿಗೆ ಹಾಕಿಲ್ಲ ಅಂದ್ರೆ ಆಮೇಲೆ ಬಿಲ್ಡಿಂಗ್ ಕಟ್ಮೇಲೆ ನೋಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ನೀನು ಅಸ್ಥಿವಾರ ಸರಿಯಾಗಿ ಹಾಕಲ್ಪಡಲಿ. ನೀನು ನೆನೆಸ್ಬೋದು ಇದಾಗಲ್ಲ, ಇದರಿಂದ ಏನು ಬರಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಮಾರ್ಗನೇ ಇಲ್ಲ ಅಂತ ನೀನು ನೆನೆಸ್ಬೋದು. ಆದರೆ
ಎಲ್ಲಿಂದ ನೀನು ಆಗಲ್ಲ ಅಂತ ಹೇಳ್ತೀಯೋ ಅಲ್ಲೇ ಆಗುತ್ತೆ ಅಂತ ಹೇಳೋ ದೇವ್ರು ನಮ್ಮ ದೇವರು. ಆ ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ರಿ, ನಮ್ಮ ದೇವ್ರನ್ನ ಬಿಗಿಯಾಗಿ ಇಟ್ಕೊಳ್ರಿ. ಅವನು ಹೇಳ್ತಾನೆ, ನಾನು ಒದಗಿಸೋ ದೇವರು. ಬಂಡೆ ಇದೆ, ನೀರಿಲ್ಲ, ದಾಹ ಆಗ್ತದೆ, ಕುಡಿಯಕ್ಕೆ ಆಗ್ತಾ ಇಲ್ಲ, ಏನ್ ಮಾಡಬೇಕು? ದೇವ್ರು ಹೇಳ್ತಾರೆ, ಡೋಂಟ್ ಬರ್ರಿ, ಬಂಡೆ ಇದೆಯಲ್ಲ, ನಿನ್ನ ನಂಬಿಕೆ ಇದ್ರೆ ಸಾಕು, ಬಂಡೆ ಒಳಗಿಂದ ನೀರು ಬರುತ್ತಾ. ಈ ಪ್ರಸಂಗ ಬೇರೆ ಆಲೋಚನೆಗಳಿವೆ, ಅದೆರಡು ಆಲೋಚನೆ ಮಾತ್ರ ಹೇಳಿ ನಾನು ನಿಲ್ಲಿಸ್ತೀನಿ. ಅಲ್ಲಿ ವಾಕ್ಯ ಹೇಳುತ್ತೆ, ಮೋಶೆ ಬಂಡೆಯನ್ನ ಒಡೆಯುವಾಗ ಆ ಬಂಡೆ ಒಳಗಿಂದ ನೀರು ಬಂತು, ಆ ನೀರನ್ನ ಜನರು ಕುಡಿದ್ರು. ಹಲ್ಲೆಲೂಯಾ. ಈಗ ತಂದೆಗೆ ಕ್ರಿಸ್ತನ ಮಗನಾದ ಮೇಲೆ ನಾವು ಕೂಡ ಏನಾಗಿದ್ದೇವೆ? ತಂದೆಗೆ ಮಕ್ಕಳಾಗಿದ್ದೇವೆ. ಕ್ರಿಸ್ತನು ಬಂಡೆ ಅಂದ ಮೇಲೆ ನಾವು ಕೂಡ ಬಂಡೆಯೇ ಆಗಿರ್ಬೇಕು. ಅದು ಜೀವ ಇರೋ ಬಂಡೆ ಆಗಿರ್ಬೇಕು. ಹಲ್ಲೆಲೂಯಾ. ಕ್ರಿಸ್ತನ ರಕ್ತದ ಮೂಲಕವಾಗಿ ಅನೇಕ ಜನರ ಪಾಪ ತೊಳೆಯಲ್ಪಟ್ಟು ಇವತ್ತು ಜನರು ಬಿಡಿಸಲ್ಪಟ್ರು. ಈ ಬಂಡೆಯಲ್ಲಿ ನೀರು ಬಂದ ನಿಮಿತ್ತವಾಗಿ ಅನೇಕ ಜನರು ನೀರನ್ನ ಕೊಡಿದ್ರು. ಇವತ್ತು ನೀನು ಒಂದು ಬಂಡೆಯಾಗಿ ಮಾರ್ಪಡು. ಹಲ್ಲೆಲೂಯಾ. ಬಂಡೆ ಇಸ್ರಾಯೇಲ್ ಜನರಿಗಾಗಿ ಮೋಶೆ ಬಂಡೆಯನ್ನು ಒಡೆಯುವಾಗ ಆ ಬಂಡೆ ಒಳಗೆ ನಿನ್ನ ನೀರು ಬಂತು. ಆದ್ರೆ ಈ ದಿನಗಳಲ್ಲಿ ನಿನ್ನ ಒಳಗಡೆ ಜೀವದ ಬುಗ್ಗೆ ಅರಿಬೇಕಂದ್ರೆ, ಒಳ್ಳೆ ಕಾರ್ಯಗಳು ಅರಿಯಬೇಕಂದ್ರೆ ದೇವರು ಕೆಲವು ಸೌಮ್ಯ, ದೇವರು ಕೆಲವು ಮಾರ್ಗದಲ್ಲಿ, ದೇವರು ಕೆಲವು ಸಮಯದಲ್ಲಿ ನಮ್ಮನ್ನ ಹೊಡಿತಾನೆ. ಹಲ್ಲೆಲೂಯಾ. ಸಮ್ ಟೈಮ್ ದೇವ್ರು ನಮ್ಮನ್ನ ಹೊಡಿತಾನೆ, ಕೆಲವು ಟೈಮಲ್ಲಿ ದೇವ್ರು ನಮ್ಮನ್ನ ಹೊಡಿತಾನೆ. ಹೊಡೆಯೋದು ನಿನ್ನನ್ನು ಕುಗ್ಗಿಸುವುದಕ್ಕೋ, ನಿನ್ನ ನಾಶ ಮಾಡುವುದಕ್ಕೋ, ನಿನ್ನ ಬಲಹೀನ ಮಾಡುವುದಕ್ಕೋ ಅಲ್ಲ. ಅವನು ಹೊಡೆಯೋದು ನಿನ್ನ ಒಳಗಡೆ ಇರುವಂತ ಕೆಲವು ಒಳ್ಳೆ ಕಾರ್ಯಗಳು ಹೊರಗಡೆ ಬರುವುದಕ್ಕಾಗಿ. ಹಲೋ ಮೇಡಮ್, ಹಲೋ ಬ್ರದರ್, ನಿನ್ನ ಒಳಗಡೆ ಕೆಲವು ಕಾರ್ಯಗಳು ಒಳ್ಳೇದಿದೆ, ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಅದು ಹೊರಗಡೆ ಬರಬೇಕಂದ್ರೆ ಕರ್ತನ ಹೊಡಿಬೇಕು. ನೋಡ್ರಿ, ಅವಾಗಲೇ ಬಂಡೆ ಹೊಡೆದ್ರೆ ಆ ಬಂಡೆಯಿಂದ ನೀರು ಬರೋದು. ಓ ಸೋದರ ಸೋದರ ಸೋದರ, ಈಗ ನಾನು ಹೇಳಿದೆ ಕರ್ತನ ನಿಮ್ಮನ್ನು ಹೊಡ್ರೆ ಒಳ್ಳೇದಿದೆ ಬರೋ ಸೋದ್ರೆ ಅಲ್ಲಿ ಪ್ರೈಸ್ ದಿ ಲಾರ್ಡ್. ಶುದ್ಧವಾದ ಬಂಗಾರ, ಪ್ಯೂರ್ ಗೋಲ್ಡ್ ಕೈಗೆ ಸಿಗಬೇಕಾದ್ರೆ ಚೆನ್ನಾಗಿ ಬೆಂಕಿಲಿ ಹಾಕ್ಬೇಕು. ಎಷ್ಟು ಬೆಂಕಿಲಿ ಹಾಕ್ತೀಯೋ, ಎಷ್ಟು ಬೆಂಕಿಲಿ ನೀನೇನ್ ಮಾಡ್ತೀಯ, ಕುಲಿಮೆ ಮಾಡ್ತೀಯೋ, ಏನೋ ಬೆಂಕಿಲಿ ಹಾಕಿ ಕುದಿಸ್ತೀಯೋ, ಎಷ್ಟು ಬೆಂಕಿಲಿ ಇರ್ತದೋ ಅಷ್ಟು ಪ್ಯೂರ್ ಆಗಿ ಈಚೆ ಬರ್ತದೆ. ಹಲ್ಲೆಲೂಯಾ. ಆ ಬಂಗಾರ ಅಯ್ಯೋ ಬಿಸಿ, ಅಯ್ಯೋ ನೋವು, ಅಯ್ಯೋ ಅಂದ್ರೆ ಅಷ್ಟೇ, ಹೋಗು ನೀನು, ಏನೋ ಮಿಕ್ಸಡ್, ನೀನು ಬೇರೆಕೆ, ನೀನು ನಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಎಷ್ಟು ಬೆಂಕಿಲಿ ಹಾಕಿದ್ರೆ ಅಷ್ಟು ಪ್ಯೂರ್ ಆಗಿ ಬರ್ತದೋ. ಹಾಗೇನೆ ಕರ್ತನ ಹೇಳ್ತದಾನೆ, ಕೆಲವು ವಿಷಯಗಳು, ಒಳ್ಳೆ ಕಾರ್ಯಗಳು ನಿನ್ನ ಒಳಗಡೆ ಇದೆ, ಅದು ಆಚೆ ಬರ್ಬೇಕಂದ್ರೆ ಸುಮ್ಮನೆ ಬರಲ್ಲ. ಅದು ಆಚೆ ಬರ್ಬೇಕಂದ್ರೆ ಕರ್ತನು ನಮ್ಮನ್ನ ಹೊಡಿಬೇಕು. ಮನುಷ್ಯರು ಹೊಡೆದ್ರೆ ಗಾಯ ಆಗುತ್ತೆ, ಮನುಷ್ಯರು ಹೊಡೆದ್ರೆ ದ್ವೇಷ ಆಗುತ್ತೆ, ಮನುಷ್ಯರು ಹೊಡೆದ್ರೆ ಗಾಯ ಒಣಗೋದಿಲ್ಲ, ಬಟ್ ಅದು ದ್ವೇಷಕ್ಕೆ ಕಾರಣವಾಗಿ ಮಾರ್ಪಡುತ್ತೆ. ಬಟ್ ನನ್ನ ದೇವರು ಹೊಡೆದ್ರೆ ಅದು ಗಾಯ ಆಗಲ್ಲ. ಒಳಗಡೆ ಇರೋ ಒಳ್ಳೆತನ, ಒಳಗಡೆ ಇರೋ ಒಳ್ಳೆ ಕಾರ್ಯ, ಒಳಗಡೆ ಇರೋ ಒಂದು ಒಳ್ಳೆ ವಿಷಯಗಳು ಅದು ಹೊರಗಡೆ ಬರುತ್ತೆ, ಜನಗಳಿಗೆ ಅದು ಪ್ರಯೋಜನವಾಗಿ ಮಾರ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಈಗ ನೀವು ಹೇಳ್ರಿ, ನಿಮ್ಮ ಒಳಗಡೆ ಒಂದು ಎರಡು ಒಳ್ಳೆತನ ಇದೆಯಾ? ನನ್ನ ಪ್ರಸಂಗ ಅರ್ಥ ಆಗ್ತಾ ಇದೆಯಾ ಸಿಸ್ಟರ್, ಬ್ರದರ್, ಸುಷ್ಮಾ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ, ಅರ್ಧ ಆಗ್ತಾ ಇದೆ. ಇವರಿಗೆ ಡೌಟು, ನಾನು ಕಳ್ಳ ನನ್ನ ಮಗಾಂತರ ಕೂತ್ಕೊಂಡಿದ್ದಾರೆ, ನಾನು ಕಳ್ಳ ನನ್ನ ಮಗಳು ಅಂತ ಹೇಳಿ ಕೂತಿದ್ದಾರೆ. ನಾನು ಹೇಳಿದೆ, ನಿಮ್ಮ ಒಳಗಡೆ ಅಟ್ಲೀಸ್ಟ್ ಒಂದು ಎರಡು ಒಳ್ಳೆ ಏನಾದ್ರು ಸ್ವಭಾವ ಇದೆಯಾ? ಇದೆಯೇನವ್ರ ಕೈ ಎತ್ರಿ. ಹಲ್ಲೆಲೂಯಾ. ಈ ಕಡೆ ಬಂದು ಒಂದ್ಸಾರಿ ಕೇಳ್ತೀನಪ್ಪ, ನೀವು ಯಾಕೋ ಸರಿ ಇಲ್ಲ. ಅಟ್ಲೀಸ್ಟ್ ಒಂದು ಎರಡು ಒಳ್ಳೆ ಕಾರ್ಯ, ಒಳ್ಳೆ ಸ್ವಭಾವ, ಒಳ್ಳೆ ನನ್ನ ಒಳಗಡೆ ಇದೆ ಅನ್ನೋರು ಕೈ ಎತ್ರಿ. ಕೆಲವು ಜನರ ಕೈ ಎತ್ತಿಲ್ಲ. ದೇವರನ್ನು ಹೊಡೆಯೋದೇ ಇಲ್ಲ, ದೇವರನ್ನು ಹೊಡೆಯೋದೇ ಇಲ್ಲ. ಯಾಕಂದ್ರೆ ನೀವು ಅವಶ್ಯಕತೆನೇ ಇಲ್ಲ.
ಯಾರ ಒಳಗಡೆ ಒಳ್ಳೆತನ ಒಳ್ಳೆ ಕಾರ್ಯಗಳು ಕೆಲವು ಇರ್ತದೋ ಅಂಥವ್ರುಗಳನ್ನ ನನ್ನ ದೇವರು ಮಹಿಮೇಲೆ ಹೊಡಿತಾನೆ. ಕೆಲವು ಜನರನ್ನ ಈ ದಿನಗಳಲ್ಲಿ ಕರ್ತನ ಹೊಡಿಲಿ, ಅವರ ಒಳಗಡೆ ಒಳ್ಳೆ ಕೃಪೆ ಕಾರ್ಯಗಳು ಹೊರಗಡೆ ಬರಲಿ, ಮಹಿಮೆಯ ವಿಷಯಗಳು ಹೊರಗಡೆ ಬರಲಿ, ಮಹಿಮೆಯ ಕಾರ್ಯಗಳು ಹೊರಗಡೆ ಬರಲಿ, ಜನಗಳು ನೋಡುವುದಕ್ಕ ಹಾಗೆ, ಜನಗಳು ಕೇಳುವುದಕ್ಕ ಹಾಗೆ ಯೇಸುವಿನ ನಾಮದಲ್ಲಿ ಸ್ವರ್ಗ ಹೊಡಿಲೆ. ರಬ ದ ಗ ದ ಬ ರಿ ಕಮಾನ ಪ್ರೌಢ ಪ್ರಮಾಣ ರಬ ಬ ದ ಗ ದ ಬ. ಯಸ್, ಯಾರ ಒಳಗಡೆ ಕೆಲವು ಒಳ್ಳೆ ವಿಷಯಗಳು ಒಳ್ಳೆ ಕಾರ್ಯಗಳು ಅಡಕವಾಗಿದೆಯೋ, ಮರೆಯಾಗಿದೆಯೋ, ಮೌನವಾಗಿದೆಯೋ ಅವುಗಳನ್ನ ನನ್ನ ದೇವರು ಬಡಿದು ಹೊಡೆದು ಎಬ್ಬಿಸ್ತಾ ಇದ್ದಾನೆ, ಹೊರಗಡೆ ತರ್ತಾ ಇದ್ದಾನೆ. ನಿಮಗೆ ಇನ್ನೂ ಅರ್ಥ ಆಗಿಲ್ಲ, ನಿಮಗೆ ಇನ್ನೂ ಅರ್ಥ ಆಗಿಲ್ಲ. ಆ ಬ್ರದರ್ ನೋಡ್ರಿ, ಬಾಬು ಬ್ರದರ್ ನಮ್ ನೋಡುವಾಗೆಲ್ಲ ಶಾಂತ, ಶಾಂತಮ್ಮ ಶಾಂತಮ್ಮ, ಎಲ್ಲ ಶಾಂತ. ಬಟ್ ಅವ್ರ ಕೋಪ ಯಾವಾಗ ನೋಡಿದ್ರ? ಯಾವಾಗಾರು ಒಂದಿನ ಸ್ವಲ್ಪ ಕೆಣಕ್ರಿ, ಕೋಪ ಬರುತ್ತಾ? ಗೊತ್ತಿಲ್ಲ ಪಾಶ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತಾ ಗೊತ್ತಿಲ್ಲ. ಅದಕ್ಕೆ ನಾನು ಪಾತ್ರನಲ್ಲ. ಹಲ್ಲೆಲೂಯಾ. ನಿಮ್ಗಿನ್ನ ಈಸಿಗೆ ಹೇಳ್ತೀನಿ ಕೇಳ್ರಿ. ಈಗ ನೋಡ್ರಿ, ನಿಮ್ಮ ಮಕ್ಕಳು ನೋಡ್ತಾರೆ, ಅಯ್ಯೋಯ್ಯೋ ಎಂತಹ ದೇವ್ರ ಮಕ್ಕಳಪ್ಪ, ಒಂದೊಂದು ಮುಖ ಒಂದೊಂದು ಮುದ್ದು, ದೇವದೂತರ ಮುಖದಂತೆ ಕಾಣ್ತಾ ಇದೆ, ನಗು ನಗುತ್ತಾ ಲವಲವಿಕೆಯಿಂದ ಕೂತಿದ್ದಾರೆ. ಪ್ರೇಯರೆಲ್ಲ ಆದ್ಮೇಲೆ ಸಪ್ರೇಟ್ ಆಗಿ ಎಲ್ಲಾದ್ರೂ ಸಿಕ್ಕುವಾಗ ಒಂದ್ ಸ್ವಲ್ಪ ಕೆಣಕಿ, ಜಸ್ಟ್ ಸ್ವಲ್ಪ ಕೆಣಕಿ, ಕೋಪ ಬರ್ತಾ ಬರಲ್ಲ? ನನಗೆ ಬರ್ತದಪ್ಪ, ತುಂಬಾನೇ ಬರ್ತದೆ. ಒಳ್ಳೆ ಕಾರ್ಯಕ್ಕೆ, ಕೆಟ್ಟ ಕಾರ್ಯಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರಾದ್ರೂ ಸ್ವಲ್ಪ ಕೆಣಕಿದ್ರೆ ಕೋಪ ಹೊರ ಬರ್ತದ ಬರಲ್ವಾ? ಕೋಪ ಎಲ್ಲಿರ್ತದೆ? ಎಲ್ಲಿಟ್ಕೊಂಡಿದ್ದೀವಿ? ಕೆಲ ಜನರು ಜೇಬಿನ ಕೈ ಯಾಕೆ ನೋಡ್ತಾರೆ, ಭಾಷೆ ಅಲ್ಲಾಡ್ತಾ ಇರ್ತೀವಿ, ಈಗಿಲ್ಲ. ಹಲ್ಲೆಲೂಯಾ. ಕೋಪ ಎಲ್ಲಿರ್ತದೆ? ಶಾಂತಮ್ಮ ಶಾಂತವಾಗಿದ್ದಾರೆ, ಸಮಾಧಾನಮ್ಮ ಸಮಾಧಾನವಾಗಿದ್ದಾರೆ, ಕೃಪಮ್ಮ ಕೃಪೆಯ ಆಗಿದ್ದಾರೆ. ಹಲ್ಲೆಲೂಯಾ. ಕೋಪ ಎಲ್ಲಿರುತ್ತೆ? ಕೆಲ ಜನರು ಸರೋಜಮ್ಮನ ಮನೆಯಲ್ಲಿ ಕಿಚನ್ ಅಲ್ಲಿ ನೋಡ್ತಾ ಇದ್ದಾರೆ, ಅಲ್ಲಿರ್ಬೇಕು ಕೋಪ. ಇನ್ಸೈಡ್, ಒಳಗಡೆ, ನಿನ್ನ ಇನ್ಸೈಡ್ ಒಳಗಡೆ. ಈಗ ನಿನ್ನ ಒಳಗಡೆ ಇರೋ ಕೋಪ ಸುಮ್ಮನೆ ಆಚೆ ಬರಲ್ಲ. ಆ ಕೋಪ ಆಚೆ ಬರ್ಬೇಕಂದ್ರೆ ಯಾರಾದ್ರೂ ಸ್ವಲ್ಪ ಕೆಣಕಬೇಕು, ಎಂತಿ ಹೋಗಲೇ ಅನ್ಬೇಕು. ಹಲ್ಲೆಲೂಯಾ. ಸ್ವಲ್ಪ ಏನಾದ್ರೂ ಸ್ವಲ್ಪ ಕೆಣಕಿದ್ರೆ ಒಳಗಡೆ ಇರೋ ಸಿಂಹ ಈಚೆ ಬರ್ತದೆ. ಹಲ್ಲೆಲೂಯಾ. ಒಳಗಡೆ ಇರೋ ಕೋಪ ಆಚೆ ತೋರ್ಪಡಲ್ಪಡಬೇಕಂದ್ರೆ ಸ್ವಲ್ಪ ಯಾರಾದ್ರೂ ಕೆರಿಬೇಕು. ಹಾಗೆಯೇ ದೇವ್ರು ಹೇಳ್ತಾ ಇದ್ದಾನೆ, ನಿನ್ನ ಒಳಗಡೆ ಕೆಲವು ಸಮಥಿಂಗ್ ಒಳ್ಳೆ ಕಾರ್ಯಗಳು, ಒಳ್ಳೆ ವಿಷಯಗಳು, ಒಳ್ಳೆ ಸುದ್ದಿ ನಿನ್ನ ಒಳಗಡೆ ಇದೆ. ಅದು ಹೊರಗಡೆ ಬರಬೇಕಾದ್ರೆ ಕರ್ತನ ಹೊಡಿಬೇಕಾ? ದೇವರೇ ನನ್ನ ಹೊಡಿರಿ, ಎಷ್ಟು ಜೋರಾಗಿ ಹೊಡಿತೀರ ಹೊಡಿರಿ, ಹೇಗೆ ಹೊಡಿಬೇಕನ್ಸುತ್ತ ಹೊಡಿರಿ. ನನ್ನ ಒಳಗಡೆ ಒಳ್ಳೆ ಕಾರ್ಯಗಳು, ನನ್ನ ಒಳಗಿಂದ ಒಳ್ಳೆ ಸುದ್ದಿಗಳು, ನನ್ನ ಒಳಗಿಂದ ಒಳ್ಳೆ ವಾರ್ತೆಗಳು ಹೊರಗಡೆ ಬರಲೇ. ಜನಗಳು ನೋಡತಕ್ಕ ಹಾಗೆ, ಜನಗಳು ಅನುಭವಿಸುವತಕ್ಕ ಹಾಗೆ, ಜನಗಳು ಪಡೆದುಕೊಳ್ಳುವತಕ್ಕ ಹಾಗೆ ನನ್ನನ್ನು ಹೊಡಿರೇ. ಹಲ್ಲೆಲೂಯಾ. ಹೋ ರಾಭಾದ ಢಾಗಾದ ಭಾರ್ರಿಕ ಮಾಮಾದ ಢಾಗಾದ ಭೂ. ದೇವ್ರು ಯಾರನ್ನ ಪ್ರೀತಿ ಮಾಡ್ತಾನೋ ಅವರನ್ನ ಹೆಚ್ಚಾಗಿ ಹೊಡಿತಾನೆ. ತಂದೆ ಹೊಡಿತಾನೆ. ಹೊಡಿಯೋದು ಒಳ್ಳೇದಕ್ಕೆ. ನಿನ್ನ ಒಳಗಡೆ ಸಮಥಿಂಗ್ ಏನೋ ಇದೆ, ಅದು ಹೊರಗಡೆ ತರಬೇಕು ಅಂದ್ರೆ ಕರ್ತನು ಹೊಡಿಬೇಕು. ದೇವರ ವಾಕ್ಯ ಹೊಡಿಬೇಕು, ದೇವರ ಆತ್ಮ ಹೊಡಿಬೇಕು.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರೀ, ಒಳ್ಳೇದು ಹೊರಗಡೆ ಬರ್ಬೇಕಂದ್ರೆ ನಾವು ಒಡೆಯಲ್ಪಡ್ಬೇಕ. ದೇವರು ಹೇಳ್ತಾನೆ, ಒಡೆಯಲ್ಪಟ್ಟ ಹೃದಯವೇ ನನಗೆ ಇಷ್ಟ. ಇಲ್ಲೇ ಇದ್ದೀರಿ? ಆರ್ ಯು ವಿತ್ ಮೀ? ನನಗೆ ಬರೋ ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಷ್ಟೇ ಸಿಸ್ಟರ್, ಮನುಷ್ಯಗೆ ಹಾಕೊಂಬೇಡ್ರಿ. ಪ್ರೈಸ್ ದಿ ಲಾರ್ಡ್. ನೀವೆಲ್ಲ ಇಲ್ಲೇ ಇದ್ದೀರಾ? ನಮ್ಮ ಪಾಸ್ಟರ್ ಪ್ರಸಂಗ ಮಾಡ್ರೆ ಕನ್ನಡದಲ್ಲೇ ಮಾಡ್ಬೇಕು, ಇಂಗ್ಲೀಷಲ್ಲಿ ಯಾಕೆ ಮಾತಾಡ್ತಾರೆ? ನಾನು ಇಂಗ್ಲೀಷಲ್ಲಿ ಮಾತಾಡೋ ನಿನಗೇನು ತೊಂದರೆ? ಯಾಕೆ ಅಂದ್ರೆ ನಿನಗೆ ಇಂಗ್ಲೀಷ್ ಬರೋ ಅದೇ ತೊಂದರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ಜಜ್ಜಲ್ಪಟ್ಟ ಮುರಿಯಲ್ಪಟ್ಟ ಮನಸ್ಸು ಹೃದಯ ನನ್ನ ದೇವ್ರಿಗೆ ಇಷ್ಟ. ಅಣ್ಣಾಳ ಪ್ರಾರ್ಥನೆಗೆ, ಅದಕ್ಕಿಂತ ಮುಂಚೆ ಯಾಕೆ ಅಣ್ಣಾಳ ಪ್ರಾರ್ಥನೆ ದೇವ್ರು ಕೇಳಿಲ್ಲ? ಬ್ರದರ್, ಮರ್ಮ ಯಾವಾಗಾರ ಕಂಡಿದ್ದೀರಾ ಸಿಸ್ಟರ್? ಅಣ್ಣಾಳು ಎಷ್ಟೋ ಸಾರಿ ದೇವ್ರ ಸಭೆಯಲ್ಲಿ ಪ್ರಾರ್ಥನೆ, ಯಾಕೆ ದೇವ್ರ ಪ್ರಾರ್ಥನೆ ಕೇಳಿಲ್ಲ? ಒಂದು ದಿನ ಬಂತು, ಹೊಡಿಬೇಕಾದವ್ರು ಹೊಡಿವಾಗ, ಯಾರು ಹೊಡಿಬೇಕಾದವ್ರು ಹೊಡಿವಾಗ, ಈಗ ಬರಬೇಕಾದ ಪ್ರಾರ್ಥನೆ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಒಬ್ಬ ಮನುಷ್ಯ ಹೊಡೆದ್ರೆ ಒಳ್ಳೆ ಪ್ರಾರ್ಥನೆ ಆಸೆ ಬರ್ತಾ ಇದೆ ಅಂದ್ರೆ ದೇವ್ರಿಗೆ ಹೊಡೆದ್ರೆ. ಹಲ್ಲೆಲೂಯಾ. ತನ್ನ ಮನೆಯಲ್ಲಿರುವಂತ ರಿಲೇಷನ್ಗಳೇ, ಓ ಮನುಷ್ಯರೇ, ಅವಳನ್ನು ಹೊಡೆಯೋ ರೀತಿಯಲ್ಲಿ ಮಾತಲ್ಲಿ ಒಡೆಯುವಾಗ ಅವಳ ಹೃದಯ ಒಡೆಯಲ್ಪಡ್ತಾ ಇದೆ. ಅವಳ ಹೃದಯ ಒಡೆಯಲ್ಪಡುವಾಗ ಈಗ ಅವಳು ದೇವರ ಸಮ್ಮುಖ ಹುಡ್ಕೊಂಡು ಬರ್ತಾ ಇದ್ದಾಳ. ಅದಕ್ಕಿಂತ ಮುಂಚೆ ಯಾವತ್ತು ಸಪ್ರೇಟಾಗಿ ಬಂದು ಆಲಯದ ಒಳಗಡೆ ಕುತ್ಕೊಂಡು ಪ್ರಾರ್ಥನೆ ಮಾಡಿಲ್ಲ. ಒಡೆಯಲ್ಪಡಬೇಕಾದವರಿಂದ ಒಡೆಯಲ್ಪಡುವಾಗ ಇವಾಗ ಇವಳು ದೇವರ ಸಮ್ಮುಖ ಹುಡುಕೋಳಾಗಿ ಮಾರ್ಪಡ್ತಾ ಇದ್ದಾಳ. ಎಲ್ಲ ಜನರು ಆಲಯಕ್ಕೆ ಬರ್ರಿ ಕರೆಕ್ಟಾಗಿ ಅಂದ್ರೆ ಬರಲ್ಲ, ಹೊಡಿಬೇಕಾದ್ರೆ ಹೊಡಿಯುವಾಗ ಕರೆಕ್ಟಾಗಿ ಬರ್ತಾರೆ. ಇಷ್ಟರ್ ಬದರ್ ಪ್ರೇಯರ್ ಇದೆ ಬರಲ್ವಾ? ಅಯ್ಯೋ ನನ್ನ ನಿದ್ದೆನೇ ಇಲ್ಲ. ಯೇಸುವಿನ ನಾಮದಲ್ಲಿ ಪರ್ಮನೆಂಟ್ ಆಗಿ ಮಲಗ್ಬಿಡ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡ್ರಿ ಅಂದ್ರೆ ನಿದ್ದೆನೇ ಮಾಡಿಲ್ವಂತೆ. ಪ್ರಾರ್ಥನೆ ಕೂತ್ಕೊಳ್ರಿ ಅಂದ್ರೆ ಟಯರ್ಡ್ ಅಂತೆ. ಪಕ್ಕದ ಮನೆ ಸರಜಮ್ಮ 20 ಕಿಲೋಮೀಟರ್ ಹೋಗೋಣ ಬಾ ಅಂಗಡಿಗೆ ಅಂದ್ರೆ 30 ಕಿಲೋಮೀಟರ್ಗೆ ಹೋಗೋಣ ಅಂತಾರಂತೆ. ಹಲ್ಲೆಲೂಯಾ. ಪ್ರಾರ್ಥನೆ ಕೂತ್ಕೊಳ್ರಿ ಟಯರ್ಡ್ ಅಂತೆ. ಪ್ರಾರ್ಥನೆ ಕೂತ್ಕೊಳ್ರಿ ಅಯ್ಯೋ ಆಯಾಸ. ಪ್ರಾರ್ಥನೆ ಕೂತ್ಕೊಳ್ರಿ ಅಯ್ಯೋ ನಿದ್ದೆನೇ ಇಲ್ಲ. ಮೂದೇವಿ 2 ಅವರ್ 2-3 ಅವರ್ ನಿದ್ದೆ ಮಾಡ್ರೆ ಸಾಕು. ಹಲ್ಲೆಲೂಯಾ. ಕೆಲ ಜನರು ನೋಡಿದ್ರೆ ನಿದ್ದೆ ಮಾಡಿದ್ರೆ ಹೆಂಗ್ ಮಾಡೋದು? ನಿದ್ದೆ ಹೆಂಗ್ ಮಾಡಿದ್ರೆ? ಡಿಸೆನ್ ಆಗಿ ಮಲಗ್ತಾರೆ. ಹೆಂಗ್ ಮಲಗ್ತಾರೆ? ಗಂಡನಿಗೆ ಭಯ, ಯಾವುದು ತಲೆ, ಯಾವುದು ಕಾಲು, ಯಾವುದು ಕೈ ಅಂತ ಗೊತ್ತಾಗಲ್ಲ. ಹಲ್ಲೆಲೂಯಾ. ನಿದ್ದೆನಲ್ಲಿ ಹೆಂಗ ಮಲಗ್ತಾರೋ ಅವ್ರಿಗೆ ಗೊತ್ತಾಗಲ್ಲ ಸಿಸ್ಟರ್. ಹಲ್ಲೆಲೂಯಾ. ಅವ್ರ ನಿದ್ದೆ ಪರವಶರಾಗ್ಬಿಟ್ಟಿರ್ತಾರೆ, ಏನೋ ಗೊತ್ತಾಗಲ್ಲ. ಯಾರಾದ್ರೂ ಹೇಳ್ಬೇಕು, ಅಮ್ಮ ಸರಿಗ್ ಮಲಕೋ. ಹಲ್ಲೆಲೂಯಾ. ಪ್ರೇಯರ್ ಮಾಡ್ರಿ, ಟಯರ್ಡ್ ಪ್ರೇಯರ್ ಮಾಡ್ರಿ, ಕೆಲಸ ಪ್ರೇಯರ್ ಮಾಡ್ರಿ, ಅಯ್ಯೋ ನಿದ್ದೆ, ಅಯ್ಯೋ ಪ್ರೇಯರ್ ಮಾಡ್ರಿ, ಅಯ್ಯೋ ಅದು ಅದು ಇದು. ದೇವ್ರೇನ್ ಮಾಡಬೇಕು? ಹೊಡಿಬೇಕು. ಆಮೇಲೆ ಕರ್ತನಿಗೆ ಕಾಯುವವರು. ಯಾಕೆ? ಅದಕ್ಕಿಂತ ಮುಂಚೆ ಯಾಕೆ ಆಟ ಬಂದಿಲ್ಲ, ಕಾದಿಲ್ಲ? ದೇವ್ರು ಹೊಡೆದಿಲ್ಲ. ಪ್ರಾರ್ಥನೆ ಕೃಪೆ ಇದೆ, ದೇವ್ರು ಹೊಡೆದಿಲ್ಲ. ಈಗ ದೇವ್ರು ಹೊಡೆದು ಕರ್ತನಿಗೆ ಇವಾಗ ಕಾಯ್ತಾವ್ರಂತೆ ಇಲ್ಲಿ ದೇವ್ರ ಹತ್ರ. ಹಲ್ಲೆಲೂಯಾ. ಅಣ್ಣಳನ್ನ ಹೊಡೆಯಬೇಕಾದವರು ಹೊಡೆಯುವಾಗ ಅವಳ ಪ್ರಾರ್ಥನೆ ವ್ಯತ್ಯಾಸವಾಗ್ತದ. ಅವಳ ಪ್ರಾರ್ಥನೆ ಬದಲಾವಣೆ ಆಗ್ತದ. ಅವಳ ಪ್ರಾರ್ಥನೆ ಬರೀ ಅವಳ ತುಟಿಯಿಂದ ಬಾಯಿಂದ ಅಲ್ಲ, ಈಗ ಅವಳ ಪ್ರಾರ್ಥನೆ ಲೆವೆಲ್ ಚೇಂಜ್ ಆಗ್ತಾ ಇದೆ. ಇವಾಗ ಅವಳ ಪ್ರಾರ್ಥನೆ ಹೃದಯದಿಂದ. ಹಲ್ಲೆಲೂಯಾ. ಬಾಯಿ ಮಾತಿನಿಂದ ಮಾತಾಡೋ ಪ್ರಾರ್ಥನೆ ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ಲ ಪ್ರವಾದಿಗೂ ಅರ್ಥ ಆಗುತ್ತೆ, ಎಲ್ಲ ಸೇವಕರಿಗೂ ಅರ್ಥ ಆಗುತ್ತೆ, ಎಲ್ಲ ಜನರಿಗೂ ಅರ್ಥ ಆಗುತ್ತೆ. ಹೃದಯದಿಂದ ಮಾಡೋ ಪ್ರಾರ್ಥನೆ ಯಾರಿಗೂ ಅರ್ಥ ಆಗಲ್ಲ. ಹೃದಯದಿಂದ ಮಾಡೋ ಪ್ರಾರ್ಥನೆ ಅದು ದೇವರಿಗೆ ಮಾತ್ರ. ನಿನ್ನ ಪ್ರಾರ್ಥನೆ ಲೆವೆಲ್ ಚೇಂಜ್ ಆಗಲಿ. ಹೊಡೆಯಬೇಕಾದನು ಹೊಡೆಲೇ.
ಎಲ್ಲ ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಪ್ರಸಂಗ ದೇವ್ರು ನಮ್ಮ ಸಭೆ ಕೊಡ್ತಾ ಇದ್ದಾರೆ. ನಾವು ಭಾಗ್ಯವಂತರು. ಹಲ್ಲೆಲೂಯ. ಅಪ್ಪನಿಗೆ ಮಹಿಮೆ ಮಾತ್ರ ಆಗಲಿ, ಇದು ಬೆಳೀಲಿ. ನಿನ್ನೆ ಒಳಗಡೆ ಪ್ರಾರ್ಥನೆ ಇದೆ, ಬಟ್ ನೀನೇನ್ ಮಾಡ್ತಾ ಇಲ್ಲ. ಬಟ್ ಒಡೆಯಬೇಕಾದ ಒಂದು ದೇವರು ಒಡೆಯುವಾಗ ಅದು ಬರಬೇಕಾದ ರೀತಿಯಲ್ಲಿ ಸಿಹಿಯಾಗಿ ಹೊರಗಡೆ ಬರ್ತದೆ. ಒಡೆಯುವಾಗ ಕಹಿಯಾಗಿರ್ತದೆ, ಬರುವಾಗ ಸಿಹಿಯಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಅಣ್ಣಳನ್ನ ಒಡೆಯುವಾಗ ಅವಳ ಪ್ರಾರ್ಥನೆ ಹೃದಯದಿಂದ ಬರ್ತಾ ಇದೆ. ಏಲಿ ಪ್ರವಾದಿಗೆ ಅರ್ಥ ಆಗ್ತಾ ಇಲ್ಲ, ಇವಳು ಕುಡ್ದಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಬಟ್ ದೇವ್ರು ಹೇಳ್ತಾರೆ, ನನ್ನ ಮುಖವನ್ನು ನೋಡೋ ದೇವರಲ್ಲ, ನನ್ನ ಅಂತರ್ಭಾಗವನ್ನು ನೋಡೋ ದೇವರು. ಜನರ ಮುಂದೆ ನಾನು ನಟಿಸ್ಬೋದು, ಆ ಮುಖ ಇಟ್ಕೊಂಡು ಈ ಮುಖ ಇಟ್ಕೊಂಡು ಏನೇನೋ ಮಾಡ್ಬೋದು, ಬಟ್ ನನ್ನ ದೇವ್ರ ಮುಖವನ್ನು ನೋಡಲ್ಲ. ನನ್ನ ದೇವ್ರ ಹೃದಯವನ್ನು ನೋಡ್ತಾನ. ನನ್ನ ದೇವರು ನಿನ್ನ ಅಂತರ್ಭಾಗವನ್ನು ನೋಡ್ತಾನ. ಏ ಸಹೋದರ ಸಹೋದರಿಯೇ, ದೇವ್ರು ಹೇಳ್ತಾ ಇದ್ದಾರೆ, ಕೆಲ ಜನರು ಹೃದಯದಲ್ಲಿ ಒಟ್ಟಿಗೆಲ್ಪಟ್ಟವರಾಗಿ ಇಲ್ಲಿ ಅಳ್ತಾ ಇದ್ದೀರಿ, ಗೋಳಾಡ್ತಾ ಇದ್ದಾರೆ. ನಿನ್ನ ಹೃದಯದ ಅಳುವು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ದೇವ್ರು ಹೇಳ್ತಾ ಇದ್ದಾನೆ, ನಿನ್ನ ಅಂತರ್ಭಾಗವನ್ನ ನಾನು ತಿಳಿದಿದ್ದೇನೆ. ನಿನ್ನ ಹೃದಯದಲ್ಲಿ ಆಳುವಂತ ಅಳು ನನಗೆ ಮುಟ್ಟಿದೆ. ನಿನ್ನ ಹೃದಯ ಒಡೆದು ಅಳಿಯುವುದಕ್ಕೆ ಕಾರಣ ನಾನೇ. ನೀನ್ ನನ್ನ ಹತ್ತಿರ ಬರಬೇಕಾಗಿತ್ತು, ನೀನ್ ನನ್ನ ಸಮೀಪಕ್ಕೆ ಬರಬೇಕಾಗಿತ್ತು. ಅದಕ್ಕಾಗಿ ನಾನೇ ಹೊಡೆದೆ. ಹಲ್ಲೆಲೂಯ. ನಾನೇ ಹೊಡೆದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಿದ್ದಾರೆ, ನಾನೇ ಹೊಡೆದೆ. ಹಲ್ಲೆಲೂಯ. ಕೆಲವು ಸಮಯದಲ್ಲಿ ದೇವ್ರು ಹೊಡಿತಾನ್ರಿ, ಯಾಕಂದ್ರೆ ನಾನು ಒಳ್ಳೆ ತಂದೆಯಾಗಿದ್ದಾನ. ಹೊಡೆಯೋದು ಕೆಟ್ಟದಕ್ಕಲ್ಲ, ಹೊಡೆಯೋದು ಒಳ್ಳೇದಕ್ಕೆ. ಹಲ್ಲೆಲೂಯ. ಒಂದೇ ಒಂದು ಆಲೋಚನೆಲ್ಲ ನಿಲ್ಲಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ಹೊಡೆದ್ರೆ ನಿನ್ನ ಒಳಗಡೆ ಇರುವಂಥ ಒಳ್ಳೆ ಕಾರ್ಯಗಳು, ಒಳ್ಳೆ ವಿಷಯಗಳು ಆಚೆ ಬರುತ್ತೆ. ಮರಿಯಳು ಎಷ್ಟು ಜನ ಗೊತ್ತು? ಯೇಸು ಸ್ವಾಮಿ ಒಂದು ಮನೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಮರಿಯಳು ಬರ್ತಾಳೆ. ಬರುವಾಗ ಸುಮ್ಮನೆ ಬರಲ್ಲ, ಅಚ್ಚ ಮಾಂಸ ತೈಲವನ್ನು ತೆಗೆದುಕೊಂಡು ಬರ್ತಾಳೆ. ಆ ತೈಲ ಒಂದು ಪಾತ್ರೆಯ ಒಳಗಡೆ ಇರುತ್ತೆ. ವಾಕ್ಯ ಹೇಳ್ತದೆ, ಅವಳು ಆ ಪಾತ್ರೆಯನ್ನ ದೇವರ ಮುಂದೆ ಒಡೆದಂತೆ. ದೇವರ ಮುಂದೆ ಒಡೆಯುವಾಗ ಅದರ ಒಳಗಡೆ ಸುಗಂಧ ವಾಸನೆ ಅದು ಹೊರಗಡೆ ಬಂತಂತೆ. ನಿನ್ನ ಒಳಗಡೆ ಒಳ್ಳೆ ಸುಗಂಧ ವಾಸನೆ ಇದೆ, ಒಳ್ಳೆ ಸುಗಂಧ ವಾಸನೆ ಇದೆ. ಅದು ಆಚೆ ಬರಬೇಕಂದ್ರೆ ದೇವರ ಹೊಡಿಬೇಕು. ಕೆಲವು ಜನರನ್ನ ಈ ದಿನಗಳಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ನಾನು ಹೊಡೆಯುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಪ್ರಾರಂಭದಲ್ಲಿ ದೇವರು ಎಚ್ಚರಿಸಿದಾನೆ, ನಾನು ಹೊಡೆಯುವಾಗ ನಿನ್ನ ನೋವಿಗಾಗಿಯೋ, ನಿನ್ನ ನಷ್ಟಕ್ಕಾಗಿಯೋ, ನಿನ್ನ ವೇದನೆ ಪಡಿಸುವುದಕ್ಕಾಗಿಯೋ, ನಿನ್ನ ಕಣ್ಣೀರು ಹಾಕಿಸುವುದಕ್ಕಾಗಿಯೋ ಅಲ್ಲೋ, ನಾನು ನಿನ್ನ ಹೊಡೆಯುವಂಥದ್ದು ನಿನ್ನ ಒಳ್ಳೆತನಕ್ಕಾಗಿ. ಹಲ್ಲೆಲೂಯ. ಒಳ್ಳೆಯ ತನಕ್ಕಾಗಿ ನಾನು ಹೊಡಿಲಿಕ್ಕಾಗಿ ಹೋಗ್ತೀನಿ. ನಿನ್ನ ಒಳಗಡೆ ಸಮಥಿಂಗ್ ಏನೋ ಇದೆ, ನಿನಗೆ ಗೊತ್ತಿಲ್ಲ. ಅದು ನಿನಗೆ ಗೊತ್ತಾಗಬೇಕಂದ್ರೆ ಮೋಶೆ ಬಂಡೆಯನ್ನ ಹೊಡೆದಂಗೆ. ಅಲೋ, ಬಂಡೆಯಲ್ಲಿ ನೀರು ಬರುತ್ತಾ? ಇದರಲ್ಲಿ ನೀರು ಬರುತ್ತಾ? ನಮಗೂ ನಿಮಗೂ ಏನು ಗೊತ್ತು? ಅಂಕಾಯಿ ಪುಲ್ಸು. ನಮಗೂ ನಿಮ್ಗೇನು ಗೊತ್ತು? ಇದರಲ್ಲಿ ನೀರು. ಬಟ್ ನನ್ನ ದೇವ್ರು ಹೇಳ್ತಾರೆ ಇದು ನೀರು ಬರುತ್ತೆ. ಅಪ್ಪ ಹೇಳ್ತಾರೆ, ನಿನ್ನ ಆಲೋಚನೆ ಬೇರೆ, ನನ್ನ ಆಲೋಚನೆ ಬೇರೆ. ನಿನ್ನ ಬಿಡುಗಡೆ ಬೇರೆ,
ನನ್ನ ಬಿಡುಗಡೆ ಬೇರೆ, ನಿನ್ನ ಮಾರ್ಗ ಬೇರೆ, ನನ್ನ ಮಾರ್ಗ ಬೇರೆ. ನನ್ನ ಮಾರ್ಗ ಏನು ಗೊತ್ತಾ, ನೀನೇನು ಗೊತ್ತಾ, ಇರ್ಲಿ ಎಲ್ಲ ಗುಡ್ಡೆ ಹಾಕೊಳ್ಳೋಣ ಅಂತ. ಬಟ್ ನನ್ನ ದೇವ್ರೇನು ಗೊತ್ತಾ, ಇಲ್ಲದಿರುವುದನ್ನ ಇರುವ ಹಾಗೆ ಮಾಡ್ತೀನಿ ಅಂತ. ಅಲ್ಲೇಲೂಯ, ಅಲ್ಲೇಲೂಯ. ಆ ಬಂಡೆ ಒಳಗಿಂದ ನೀರು ಬರುತ್ತೆ ಅಂತೇಳಿ ಮೋಶೆಗೂ ಗೊತ್ತಿಲ್ಲ, ಇಸ್ರಾಯೇಲರಿಗೂ ಗೊತ್ತಿಲ್ಲ, ಶತ್ರುಗಳಿಗೂ ಗೊತ್ತಿಲ್ಲ. ಆದ್ರೆ ದೇವರು ಗೊತ್ತು, ಆ ಬಂಡೆ ಒಳಗಡೆ ನೀರಿದೆ, ಅದ್ರ ಒಳಗಡೆ ನೀರಿದೆ, ಅದ್ರ ಒಳಗಡೆ ಏನೋ ಇದೆ, ಅದ್ರ ಒಳಗಡೆ ಸಮಥಿಂಗ್ ಇದೆ. ಬಟ್ ಅದ್ರ ಒಳಗಡೆ ಇರೋದು ಆಚೆಗಡೆ ಬರಬೇಕಂದ್ರೆ ಮೋಶೆ ನಿನ್ನ ಕೈಯಲ್ಲಿ ಒಂದು ಅಧಿಕಾರದ ಕೃಪೆಯ ಮಹಿಮೆಯ ಕೋಲಿನಿಂದ ಅಧಿಕಾರದಿಂದ ಆ ಬಂಡೆನ ಒಡೆ. ಬಂಡೆಯನ್ನು ಹೊಡೆಯುವಾಗ ಅದರ ಒಳಗಿಂದ ಒಳ್ಳೆದ ಆಚೆ ಬರುತ್ತೆ. ಅಲ್ಲೇಲೂಯ. ನಾವೆಲ್ಲರೂ ಕರ್ತನ ಪಾದ ಪೀಠದಲ್ಲಿ ಎದುರು ನಿಂತುಕೊಳ್ಳೋಣ. ಅವನು ಒದಗಿಸುವ ದೇವರು. ಎರಡು ಕಾರ್ಯ ನಡೀಲಿಕ್ಕಾಗಿ ಹೋಗ್ತಾ ಇದೆ. ಒಂದು, ಕರ್ತನು ಒಡೆಯುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಡೆಯುವಾಗ ನಿನ್ನ ಒಳಗಡೆ ಇರುವಂತಹ ಒಳ್ಳೆ ಕಾರ್ಯಗಳು ಆಚೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಎರಡನೇದಾಗಿ ಕರ್ತನು ಹೇಳ್ತಾ ಇದ್ದಾನೆ, ನಾನು ಒದಗಿಸುವ ದೇವರು. ಇಲ್ಲಿದ್ದೀರಾ? 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 ಅಲ್ಲೇಲೂಯ. ಮತ್ತೊಂದು ಸಾರಿ ಹೇಳ್ತೀನಿ ಬ್ರದರ್ ಸಿಸ್ಟರ್, ಎರಡು ಕಾರ್ಯ ನಡೀಲಿಕ್ಕಾಗಿ ಹೋಗ್ತಾ ಇದೆ. ಪ್ರೈಸ್ ಲಾರ್ಡ್. ದೇವ್ರು ಹೇಳ್ತಾರೆ, ಆಲಸ್ಯಗಾರಗಳಿಗೆ, ಸೋಂಬೇರಿಗಳಿಗೆ ನಾನೇನ್ ಮಾಡಲ್ಲ, ಸಹಾಯ ಮಾಡಲ್ಲ. ಸಹಾಯ ಬೇಕಾ? ಸಹಾಯ ಬೇಕಾ? ದೇವರು ಯೆಹೋವ ಈರಿಯಾಗಿರ್ಬೇಕಾ? ಸಮರ್ಪಿಸು, ಸಮರ್ಪಿಸು. ಹೇಳ್ರಿ, ದೇವ್ರೆ, ಐ ಆಮ್ ನಥಿಂಗ್, ನಾನೇನು ಇಲ್ಲ, ನಾನು ಖಾಲಿಯಾಗಿ ಬಂದಿದ್ದೇನೆ, ನಿಮ್ಮ ನೋಡಿಕೊಂಡು ಬಂದಿದ್ದೇನೆ. ಇಲ್ಲಿ ಎರಡು ಕಾರ್ಯ ನಡೀಲಿಕ್ಕಾಗಿ ಹೋಗ್ತಾ ಇದೆ. ಇಲ್ಲಿ ಎರಡು ಲೀಸ್ಟ್ ದೇವ್ರು ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಒಂದನೇ ಲೀಸ್ಟನ್ನ ದೇವರು ಒಡೆಯುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಡೆಯುವಾಗ ಕೆಲವು ಕಾರ್ಯಗಳು ನಿಮಗೆ ಗೊತ್ತಿಲ್ಲದಿರುವ ಹಾಗೆ ಮುಂಬರುವ ದಿನಗಳಲ್ಲಿ ಅದು ಹೊರಗಡೆ ಬರ್ಲಿಕ್ಕಾಗಿ ಹೋಗ್ತದೆ. ಎರಡನೇದಾಗಿ ಕೆಲವು ಜನರಿಗೆ, ಇನ್ನೊಂದು ಗುಂಪಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ಒದಗಿಸುವ ದೇವರು, ನಾನು ಒದಗಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ, ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅರುಣೋದಯ.
ಅಪ್ಪ ಏಸಪ್ಪ ನೀನೇನೇ ಮಾಡ್ರು ಒಳ್ಳೇದಕ್ಕಾಗೆ ಓಡಿ 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 ಅದಕ್ಕಾಗಿ ನಾನು ಬದ್ಧನಾಗಿದ್ದೇನೆ. ಒದಗಿಸುವ ದೇವರೇ, ಒದಗಿಸಿ ಕಾರ್ಯ ಮಾಡ್ರಿ. 2 ನಿಮ್ಮ ಕರಗಳೆಲ್ಲ ಕೊಟ್ಟಿದ್ದೇನೆ. ಈ ಮಕ್ಕಳ ಅನುಗ್ರಹಿಸಲ್ಪಡಲಿ. ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬೊಬ್ಬರು ಒಡೆಯಲ್ಪಡಬೇಕಾದವರು ಒಡೆಯಲ್ಪಡಲಿ, ಒದಗಿಸಲ್ಪಡಬೇಕಾದವ್ರಿಗೆ ಒದಗಿಸಲ್ಪಡಲಿ. ಬ್ಲೆಸ್ ಮಾಡಿದ್ದಾನೆ, ಅನುಗ್ರಹಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಸಕಲ ವಿಷಯಗಳ ಮೇಲೆ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುನತಿಯು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ತನಕವಿರಲಿ. ಜಯ ಕೊಟ್ಟ ದೇವರ ಜಯದ ಘೋಷ. ಹಲ್ಲೆಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರ ನಿಮ್ಮನ್ನು ಆಶೀರ್ವದಿಸಲಿ.